ಎಂತಹ ಒಂದು ಶ್ರೇಷ್ಠವಾದಂಥ ಪದ ಬಳಸ್ತಾರೆ ನೋಡ್ರಿ, ಪ್ರಸಾದದ ಮದ್ದನಿಕಿಯನ್ನು ಸಲಹು ಲಿಂಗದೇವ ಅಂತ ಹೇಳ್ಕೊಂಡು ಹೇಳ್ತಾರೆ. ಭಾಳ ಜನ ಪ್ರಸಾದ ಅಂದರೆ ಅಸಡ್ಡೆ ಮಾಡ್ತಾರೆ. ನಮಸ್ಕಾರ ಮಾಡಲಿಕ್ಕೆ ಅವರು ಜಂಗಮರು ಬಂದಾಗ ನಮಸ್ಕಾರ ಮಾಡಲಿಕ್ಕೇ ಅವರು ಸಂಕೋಚ ಪಡ್ತಾ ಇರ್ತಾರೆ, ಪ್ರಸಾದ ಇಸ್ಕೊಳ್ಳಿಕ್ಕೇ ಸಂಕೋಚ ಪಡ್ತಾ ಇರ್ತಾರೆ. ಹಾಗಾಗಿ ಇಲ್ಲಿ ಗುರು ಬಸವಣ್ಣವ್ರು ಹೇಳ್ತಾರೆ ಪ್ರಸಾದ ಅಂದರೆ ಒಂದು ಮದ್ದು ಎಲ್ಲ ರೋಗಗಳಿಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಜಂಗಮ ಅಂದರೆ ನಡೆಯುವ ದೇಗುಲ, ಅವು ನಡೆಯತಕ್ಕಂಥ ದೇಗುಲ ಮಂದಿರ ಅಂತ. ಯಾಕೆ ಅಂತಂದರೆ ಈ ದೇಗುಲದಲ್ಲೇ ಪರಮಾತ್ಮ ಇದ್ದಾನೆ, ಆತ್ಮಸ್ವರೂಪದಲ್ಲಿ ಪ್ರತಿಯೊಬ್ಬರ ದೇಹದಲ್ಲಿ ಕೂಡ ಪರಮಾತ್ಮ ಇದ್ದಾನೆ. ಅದಕ್ಕಾಗಿ ಜಂಗಮ ಆ ಎಲ್ಲ ಗುಣಗಳನ್ನು ಅಳವಡಿಸಿಕೊಂಡಂತಹ ಜಂಗಮ, ದೈವಿ ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ನಡೆದಾಡುವ ದೇಗುಲ ಜಂಗಮನಾಗಿರ್ತಾನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಎನ್ನ ಸಿರವೇ ಹೊನ್ನ ಕಳಸ ಕಾಲೇ ಕಂಬ ದೇಹವೇ ದೇಗುಲ ಅಂತ ತಿಳ್ಕೊಂಡು ಹೇಳೋ ವಚನದಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಜಂಗಮ ತನ್ನ ಕಾಲವನ್ನೇ ಕಂಬ ಮಾಡಿಕೊಂಡು ದೇಹನೇ ದೇವಾಲಯವನ್ನು ಮಾಡಿಕೊಂಡು ಶಿರವನ್ನೇ ಹೊನ್ನ ಕಳಸವನ್ನಾಗಿ ಮಾಡಿಕೊಂಡಂತಹ ಆ ನಡೆದಾಡುವ ದೇಗುಲ ಜಂಗಮನಾಗಿರ್ತಾನೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಜಂಗಮ ನ್ಯಾಯಾಧೀಶ ಇದ್ದಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾರಿಗೂ ಅರ್ಧ ಕಾಣಿಯ ಸೋಲ ಅರ್ಧ ಕಾಣಿಯ ಗೆಲ್ಲ ಕಾಣಿಯ ಗೆಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕೆ ಅಂತಂದರೆ ಅಲ್ಲಿ ಜಂಗಮನಾದಂಥವ್ರು ಸಮಾನವಾಗಿ ಎಲ್ಲರಿಗೂ ಕೂಡ ನ್ಯಾಯವನ್ನು ಒದಗಿಸ್ತಾ ಎಲ್ಲರಿಗೂ ಕೂಡ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಸಮಾಜ ಸೇವೆಯನ್ನು ಮಾಡ್ತಾ ಸಮಾಜ ಸುಧಾರಣೆ ಕಾಯಕವನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ಗುರುವಾದರೂ ಕಾಯಕ ಮಾಡಲೇಬೇಕು, ಲಿಂಗ ಆದರೂ ಕಾಯಕ ಮಾಡಲೇಬೇಕು, ಜಂಗಮ ಆದರೂ ಕಾಯಕ ಮಾಡಲೇಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಗುರುವಾದರೂ ಕಾಯಕದಿಂದಲೇ ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಮುಕ್ತಿ, ಜಂಗಮವಾದರೂ ಕಾಯಕದಿಂದಲೇ ಮುಕ್ತಿ ಅಂತ ತಿಳ್ಕೊಂಡು ಹೇಳ್ತಾರೆ. ಹಾಗಾದರೆ ಗುರುಗಳ ಕಾಯಕ ಏನು ಅಂದರೆ ಧರ್ಮ ಸಂಸ್ಕಾರ ಕೊಡ್ತಕ್ಕಂಥದ್ದು, ತನ್ನ ಭಕ್ತರನ್ನ ಉದ್ಧರಿಸ್ಕೊಳ್ತಾ ವ್ಯಕ್ತಿಯ ಕಲ್ಯಾಣದೊಂದಿಗೆ ಸಮಾಜದ, ರಾಷ್ಟ್ರದ, ವಿಶ್ವದ ಕಲ್ಯಾಣವನ್ನು ಮಾಡ್ತಕ್ಕಂಥದ್ದು. ಜಂಗಮನೂ ಕೂಡ ಏನು ಮಾಡ್ತಾರೆ ಅಂದರೆ ಆ ಜ್ಞಾನ ದಾಸೋಹವನ್ನು ಮಾಡಿ ತನ್ನಲ್ಲಿರ್ತಕ್ಕಂಥ ಅನುಭವವನ್ನು ಮತ್ತು ಜ್ಞಾನ ದಾಸೋಹವನ್ನು ಸಮಾಜಕ್ಕೆ ಮಾಡಿ ಆ ಒಂದು ಸಮಾಜದಲ್ಲಿರ್ತಕ್ಕಂಥ ಮೌಢ್ಯತೆ, ಅಂಧಶ್ರದ್ಧೆ, ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಅವರಲ್ಲಿರ್ತಕ್ಕಂತಹ ಅನಾಚಾರ ಇವೆಲ್ಲವನ್ನು ತೊಡೆದು ಹಾಕಿ ಒಂದು ಸದೃಢವಾದಂಥ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಜಂಗಮನಾದಂಥವನು ಪ್ರಯತ್ನ ಮಾಡ್ತಾನೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇಲ್ಲಿ ಜಂಗಮನಾದರೂ ಕೂಡ ಅವನಿಗೆ ಕಾಯಕದಿಂದಲೇ ಮುಕ್ತಿ ಇದೆ. ಹಾಗಾದರೆ ಜಂಗಮನ ಗುರುವಿನ ಕಾಯಕ ಏನಂತಂದರೆ ಧರ್ಮ ಸಂಸ್ಕಾರವನ್ನು ನೀಡ್ತಕ್ಕಂಥದ್ದು ಮತ್ತು ಮಾರ್ಗದರ್ಶನ ಸಮಾಜಕ್ಕೆ ಮಾಡ್ತಕ್ಕಂಥದ್ದು, ಜ್ಞಾನದಾಸೋಹ ಅಥವಾ ಪ್ರವಚನ ಮಾಡಿ ಸಮಾಜವನ್ನು ತಿದ್ದತಕ್ಕಂಥದ್ದು ಅಂತ ತಿಳ್ಕೊಂಡು ಹೇಳ್ತಾರೆ. ಇಲ್ಲಿ ಲಿಂಗವಾದರೂ ಕಾಯಕದಿಂದಲೇ ಮುಕ್ತಿ ಅಂತ ಹೇಳ್ತಾರೆ. ಲಿಂಗ ಅಂದರೆ ದೇವರು, ದೇವರಾದರೂ ಕೂಡ ಕಾಯಕವನ್ನು ಮಾಡಲೇಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಆದರೆ ದೇವ್ರು ಏನು ಕೆಲಸ ಮಾಡ್ತಾನೆ ರೀ ಅಂತ ನೀವು ಕೇಳ್ಬೋದು. ಕಣ್ಣಿಗೆ ಕಾಣೋದಿಲ್ಲ ಅವನು ದೇವ್ರು ಏನು ಕೆಲಸ ಮಾಡ್ತಾನೆ ರೀ, ಏನು ಕಾಯಕ ಮಾಡ್ತಾನೆ ಅಂತ ಕೇಳ್ಬೋದು. ಒಂದು ವೇಳೆ ಆ ನಿರಾಕಾರ ನಿರ್ಗುಣನಾದಂತಹ ನಿರಂಜನನಾಗಿರ್ತಕ್ಕಂಥ ಪರಮಾತ್ಮ ನಮ್ಮ ಈ ಚರ್ಮಚಕ್ಷುಗಳಿಂದ ಕಾಣದೇ ಇದ್ದರೂ ಕೂಡ ಅವನನ್ನು ಅನುಭವಿಸಿ ಕಾಣ್ತಾ ಇದ್ದೇವೆ. ಯಾಕೆಂದರೆ ಪರಮಾತ್ಮ ಅನುಭವ ವೇದ್ಯ. ನಾವು ಕೈ ಮುಟ್ಲಿಕ್ಕೆ ಸಾಧ್ಯ ಇಲ್ಲ, ಕೈಯಿಂದ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ಪರಮಾತ್ಮನಿಗೆ ನಾವು ಕಿವಿಯಿಂದ ಕೇಳಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅವನನ್ನು ಅನುಭವಿಸಲಿಕ್ಕೆ ಸಾಧ್ಯ ಇದೆ. ಯಾಕೆಂದರೆ ಪರಮಾತ್ಮ ನಿರಾಕಾರ. ಗಾಳಿ ನಮಗೆ ಕಾಣ್ತಾ ಇಲ್ಲ ಕಣ್ಣಿಗೆ, ಆದರೆ ನಾವು ಉಸಿರಾಡ್ತಾ ಇದ್ದೀವಿ, ಹೌದಲ್ರಿ? ಗಾಳಿ ನಮಗೆ ಕಾಣ್ತಾ ಇಲ್ಲ ಆದರೂ ಕೂಡ ನಾವು ಉಸಿರಾಡ್ತಾ ಇದ್ದೀವಿ. ಹೂ ತೊಗೊಂಡು ನಾವು ಮೋಷನ್ ಮಾಡ್ತೇವೆ, ನಮಗೆ ಪರಿಮಳ ಕಾಣ್ತಾ ಇಲ್ಲ, ಆದರೆ ನಮಗೆ ಅದರ ಸುಗಂಧವನ್ನು ನಾವು, ಪರಿಮಳವನ್ನು ನಾವು ಮೂಗಿನಿಂದ ಅದನ್ನು ನಾವು ಸೇವನೆ ಮಾಡ್ತಾ ಇದ್ದೀವಿ. ಹಾಗೆ ಇಲ್ಲಿ ದೇವರು ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಅವನು ಅನುಭವ ವೇದ್ಯನಾಗಿರ್ತಕ್ಕಂಥ ಪರಮಾತ್ಮ ಏನು ಮಾಡ್ತಾ ಇದ್ದಾನೆ, ಕಾಯಕವನ್ನು ಮಾಡ್ತಾ ಇದ್ದಾನೆ. ಕಾಯಕ ಏನು ಮಾಡ್ತಾ ಇದ್ದಾನೆ ರೀ ದೇವರು ಏನು ಕಾಯಕ ಮಾಡ್ತಾ ಇದ್ದಾನೆ ಅಂದರೆ ಭಾಳ ನಿಷ್ಠೆಯಿಂದ ಶ್ರದ್ಧೆಯಿಂದ ತನ್ನ ಕಾಯಕವನ್ನು ಮಾಡ್ತಾ ಇದ್ದಾನೆ. ಈ ದೇವರೇ ನಿರ್ಮಾಣ ಮಾಡಿರ್ತಕ್ಕಂಥ ಈ ಬ್ರಹ್ಮಾಂಡ, ಭೂಮಿ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಚಂದ್ರ ಆಗಿರ್ಬೋದು, ನಕ್ಷತ್ರಗಳಾಗಿರ್ಬೋದು, ಅಥವಾ ಈ ನವಗ್ರಹಗಳಾಗಿರ್ಬೋದು. ನವಗ್ರಹ ಅಂದರೆ ಮತ್ತು ದೇವಸ್ಥಾನದಾಗ ಕೂಡಿಸಿರ್ತಾರೆ ಅವು ಅಂತ ತಿಳ್ಕೊಂಡಿರಿ. ಇವೆಲ್ಲ ವೈದಿಕರು ತಮ್ಮ ಒಂದು ಹೊಟ್ಟೆ ತುಂಬಿಕೊಳ್ಳಿಕ್ಕೆ ಮಾಡಿರ್ತಕ್ಕಂಥದ್ದು, ದೇವತೆ ರೂಪ ಕೊಟ್ಟಿದ್ದು. ಗ್ರಹಗಳು ಈ ಒಂದು ಸೌರಮಂಡಲದಲ್ಲಿ ಸುತ್ತ ಇರತಕ್ಕಂಥ ಗ್ರಹಗಳು, ಶನಿ ಗ್ರಹ, ಯುರೇನಸ್, ನೆಪ್ಚೂನ್, ಇವೆಲ್ಲ ಏನು ಗ್ರಹಗಳಿದ್ದಾವೆ ಇವೆಲ್ಲವೂ ಕೂಡ ಯಾರ ಆಜ್ಞೆಯಂತೆ ನಡೀತಾ ಇದ್ದೇವೆ ಅಂದರೆ ಪರಮಾತ್ಮನ ಆಜ್ಞೆಯಂತೆ ನಡೀತಾ ಇದ್ದಾವೆ. ಈಗ ನೋಡಿ, ಒಂದು ಮಷಿನ್ ನಡೀತಾ ಇರ್ತದೆ. ಒಂದೊಂದು ಫ್ಯಾಕ್ಟ್ರಿಗಳಲ್ಲಿ, ಕಂಪನಿಗಳಲ್ಲಿ ನೈಟ್ ಡ್ಯೂಟಿ ಮಾಡ್ತಿರ್ತಾರೆ ಆಪ್ರೇಟ್ ಮಾಡೋರು, ಮಷಿನ್ ಆಪ್ರೇಟ್ ಮಾಡುವಂಥವ್ರು. ಡೇ ಡ್ಯೂಟಿ ಮಾಡ್ತಿರ್ತಾರೆ. ಅವರಿಗೆ ನೈಟ್ ಡ್ಯೂಟಿ ಮಾಡೋವಂಥವ್ರಂತೂ ಭಾಳ ಹುಷಾರಾಗಿ ಅಲರ್ಟಾಗಿ ಇರಬೇಕಾಗ್ತದೆ. ಯಾಕೆಂದರೆ ಇಷ್ಟೇ ನಿಮಿಷಕ್ಕೆ, ಇಷ್ಟೇ ಸೆಕೆಂಡ್ಗೆ, ಇಷ್ಟೇ ಗಂಟೆ ಆದಮೇಲೆ ಈ ಮಷಿನ್ ಬಂದ್ ಮಾಡಬೇಕು, ಈ ಬಟನ್ ಆನ್ ಮಾಡಬೇಕು, ಈ ಬಟನ್ ಆಫ್ ಮಾಡಬೇಕು, ಇಲ್ಲಾಂದರೆ ಬೆಂಕಿ ಹತ್ತಿಬಿಡ್ತದೆ ಫ್ಯಾಕ್ಟ್ರಿ ಒಳಗೆ. ಇವೆಲ್ಲವೂ ಕೂಡ ಸೂಕ್ಷ್ಮಗಳಿರ್ತಾವೆ. ಆ ಮಷಿನ್ ಆಪ್ರೇಟ್ ಮಾಡೋರು ಏನಾದರೂ ಸ್ವಲ್ಪ ಅಸ್ತವ್ಯಸ್ತ ಮಾಡಿದ್ರು ಅಂದರೆ ಏನಾಗುತ್ತೆ ಅಲ್ಲಿ ಇಡೀ ಕಂಪನಿನೇ
ಸುಟ್ಟು ಹೋಗ್ತಕ್ಕಂಥ ಒಂದು ಸಂದರ್ಭ ಇರ್ತದೆ, ಬೈಲಾರ್ಗಳು ಸ್ಫೋಟ ಆಗ್ತಕ್ಕಂಥ ಒಂದು ಸಂದರ್ಭ ಇರ್ತದೆ. ಅವು ಅತಿ ಹೀಟ್ ಆಯಿತು ಅಷ್ಟೋ ತನಕ ಅವನು ನಿದ್ದೆ ಮಾಡ್ತಾ ಇದ್ದ ಅಂದರೆ ಆಪ್ರೇಟ್ರು ಇಲ್ಲ. ಈ ಒಂದು ಸಣ್ಣ ಕಂಪನಿಗಳಲ್ಲೇ ಎಷ್ಟು ಅನಾಹುತಗಳಾಗ್ತವೆ ಅಂದಮೇಲೆ ಈ ಜಗತ್ತನ್ನು ನಡೆಸ್ತಾ ಇರುವಂತಹ ಯಂತ್ರಜ್ಞ, ಜಗದ ಯಂತ್ರವಾಹಕ ನೀನೇ ಅಯ್ಯ ಚೆನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾರೆ ಅಕ್ಕಮಹಾದೇವಿಯವರು. ಈ ಜಗತ್ತಿನ ಒಂದು ಯಂತ್ರವನ್ನು ನಡೆಸ್ತಕ್ಕಂತಹ ಪರಮಾತ್ಮ ಅವನು ಕಣ್ಣಲ್ಲಿ ಕಂಡಿಟ್ಟು 24 ಅವರ್ ಡ್ಯೂಟಿ ಮಾಡ್ತಾ ಇದ್ದಾನೋ. 8 ತಾಸು ಡ್ಯೂಟಿ ಅಲ್ರಿ, 24 ತಾಸು ಡ್ಯೂಟಿ. 24x7 ಅಂತ ಹೇಳ್ತಾರಲ್ಲ ಟಿ ವಿ ಚಾನಲ್ದವ್ರು, ಹಾಗೆ 24x7 ಡ್ಯೂಟಿ ಮಾಡ್ತಾ ಇದ್ದಾನವೇ. ಒಂದು ಸೆಕೆಂಡ್ ಕೂಡ ಆ ಕಡೆ ಈ ಕಡೆ ದೇವ್ರು ನೋಡ್ತಾ ಇಲ್ಲ. ಯಾಕೆ ಅಂತಂದರೆ ಸ್ವಲ್ಪ ಕೈ ಬಿಟ್ಟರು ಸಾಕು ಅಸ್ತವ್ಯಸ್ತ ಆಗ್ತದೆ. ಹೈವೇ ಮೇಲೆ 120 130 ಫಾಸ್ಟ್ ಹೋಗುವಾಗ ಕಾರ್ಗಳಲ್ಲಿ ಸ್ವಲ್ಪ ಚಾಲಕರು ಏನಾದರೂ ಡ್ರೈವರ್ ದೃಷ್ಟಿ ಸ್ವಲ್ಪ ಆ ಕಡೆ ಈ ಕಡೆ ಹೋಗ್ತಂದ್ರೆ ಚತುಷ್ಪಥ ಹೈವೇ ದಾಟಿ ಯಾವುದೋ ಒಂದು ತಗ್ಗಿನೊಳಗೆ ಬಿಡ್ತದೆ ಗಾಡಿ. ಅಂದಾಗ ಇಷ್ಟು ವ್ಯವಸ್ಥಿತವಾಗಿ ಜಗತ್ತನ್ನು ನಡೆಸ್ಕೊಂಡು ಹೋಗ್ತಾ ಇರುವಂಥ ಪರಮಾತ್ಮ ಅವನು ನಿರಂತರವಾಗಿ 24 ತಾಸು ಕೂಡ ಅವನು ತನ್ನ ಕರ್ತವ್ಯವನ್ನು ಕಾಯಕವನ್ನು ಮಾಡ್ತಾ ಇದ್ದಾನೆ. ದೇವರು ಒಂದು ವೇಳೆ ಮಲ್ಕೊಂಡ್ರೆ ಭಾಳ ಜಾಂಡ್ರು ಮಾನವರು, ಇವ್ರು ಹೆಂಗೆ ನಿದ್ದೆ ಮಾಡ್ತಾರೆ 12 ತಾಸು, ಹಂಗೆ ದೇವರಿಗೂ ಕೂಡ ಮಲಗಿಸೋರು ಇದ್ದಾರೆ ರೀ. ನಾವು ಒಂದು ಊರಿಗೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕದಾಗ ಅಲ್ಲಿ ಒಂದು ದೇವಸ್ಥಾನ ಅದು ಮಲ್ಲಯ್ಯನ ಗುಡಿ ಅಂತ, ಮ್ಯಾಲ ಗುಡ್ಡದ ಮೇಲೆ ಏನು ರೀ ಆಡಿ ಮಲ್ಲಯ್ಯ ಅಂತ ಹೇಳ್ತಾರೆ. ಅಲ್ಲಿ ಹೋಗಿದ್ದೆವು ಸಾಯಂಕಾಲ 7 ಗಂಟೆ ಆಗಿತ್ತು. 7 ಗಂಟೆ ಆದಮೇಲೆ ನಾವು ನೋಡ್ಬೇಕಂತ ಹೋಗಿದ್ದೀವಿ, ನಾವೇನು ದರ್ಶನ ಮಾಡೋಕ್ಕೆ ಹೋಗಿಲ್ಲ. ಅವರೇ ಗುರುಗಳು ಬಂದಾರ ಭಾಳ ಭಕ್ತಿ ದರ್ಶನ ಮಾಡ್ತಾರೇನೋ ನಮಸ್ಕಾರ ಮಾಡ್ತಾರೇನೋ ಅಂತ ತಿಳ್ಕೊಂಡಾನ. ನಾವು ಒಳಗೆ ಹೋಗ್ಬೇಕಾಗಿತ್ತಲ್ಲ ನೋಡಲಿಕ್ಕೆ ಗುಡಿಯೊಳಗೆ ಅಂತ ಕೇಳಿದ್ವಿ. ಅವ್ರು ಏನಂದರು, ಮಲ್ಲಯ್ಯ ಅಂತಂದರೆ ಶಿವ ಪಾರ್ವತಿ. ಅವ್ರು ಏನು ಮಾಡಿದ್ದಾರೆ, ಒಂದು ಕರ್ಟನ್ ಹಾಕಿದ್ದಾರೆ, ಪರ್ದ ಹಾಕಿದ್ದಾರೆ ಬಾಗಿಲಿಗೆ, ಆಡಿ ಮಲ್ಲಯ್ಯನ ಗುಡಿಯಾಗ ರೀ. ಆಮೇಲೆ ಕರ್ಟನ್ ಹಾಕಿದಾರ, ಬಾಗಿಲು ಹಾಕಿದಾರ, ಎಲ್ಲ ಗೇಟಿಗೆ ನಿಂತಾನೆ ಮನುಷ್ಯ. ಯಾಕೆ ಇಷ್ಟೊತ್ತಿಗೆ 7 ಗಂಟೆಗೆ ಬಾಗಿಲು ಹಾಕಿರಿ ಅಂತಂದರೆ ಅವ್ನು ಹೇಳ್ತಾನೆ ಶಿವ ಪಾರ್ವತಿ ಮಲ್ಕೊಂಡಿದ್ದಾರೆ ಅಂತ ಒಳಗೆ. ಏನು ಮಾಡ್ತೀರಿ, ಅಲ್ಲ ನಾವೇ 12 ಗಂಟೆಗೆ ನಮಗೆ ಕೆಲಸ ಎಷ್ಟೊಂದಿರ್ತಾವ. ಆ ಶಿವನೇ ನೋಡಿ ಶಿವಪ್ಪ ಕಾಯೋ ತಂದೆ 3 ಲೋಕ ಸ್ವಾಮಿ ದೇವ ಅಂತ ಇವರೇ ಹೇಳ್ತಾರೆ. ಸಾಯಂಕಾಲ 7 ಗಂಟೆಗೆ ಮತ್ತು ಶಿವ ಮಲ್ಕೊಂಡಿದ್ದಾನೆ ಒಳಗೆ ರೆಸ್ಟ್ ಮಾಡ್ತಾ ಇದ್ದಾನಂದರೆ ಎಂಥ ಒಂದು ಅಜ್ಞಾನ ಮನುಷ್ಯನಂತ ನಾವು ನೋಡ್ತಾ ಇದ್ವಿ. ಅವ್ರು ಜಗತ್ತು ನಿರ್ಮಾಣ ಮಾಡಿದವನು ಅಂತ ತಿಳ್ಕೊಂಡು ಇವರೇ ಹೇಳ್ತಾರೆ. ಆದರೆ ಯೋಗಿ ಶಿವ ಒಬ್ಬ ಗುರು ಈ ಅಜ್ಞಾನಿಗಳ ಆ ರೀತಿಯಾಗಿ ಬಿಂಬಿಸಿ ಇವರೇ ತಾವು ಶಯನೋತ್ಸವ ಅಂತ ಮಾಡ್ತಾರೆ. ದೇವರಿಗೆ ಶಯನೋತ್ಸವ ಮಾಡ್ತಾರೆ, ರಥಗಳಲ್ಲಿ ಕೂಡಿಸ್ತಾರೆ. ಏನು ರೀ ಆ ದೇವರಿಗೆ ಗಂಡ ಹೆಂಡತಿ ಇಬ್ಬರಿಗೂ ಕೂಡ ದೇವತೆಗಳಿಗೆ ರಥದಲ್ಲಿ ಕೂಡಿಸಿ ಮೆರವಣಿಗೆ ಮಾಡ್ತಾರೆ, ಶಯನೋತ್ಸವ ಅಂತ ಮಾಡ್ತಾರೆ. ಏನು ರೀ ಮಲಗಿಸೋದು ಉತ್ಸವ ದೇವತೆಗಳಿಗೆ. ಇವ್ರು ಮಾಡ್ದಲ್ಲೇ ದೇವತೆಗಳಿಗೂ ಕೂಡ ತನ್ನಂಗೆನೇ ಕಲ್ಪಿಸ್ಕೊಳ್ತಕ್ಕಂಥ ಒಂದು ಅಜ್ಞಾನಿ ಮಾನವ. ಆದರೆ ದೇವರು ಕೂಡ ಯಾವತ್ತೂ ಮಲ್ಕೊಳ್ಳೋದಿಲ್ಲ. ದೇವರು ಯಾವತ್ತೂ ಕೂಡ ಅವನು ಅಲರ್ಟ್ ಆಗಿದ್ದಾನೆ, ಆ ಕಾಯಕವನ್ನು ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಇಲ್ಲಿ ಶರಣರು ಹೇಳ್ತಾ ಇದ್ದಾನೆ, ಲಿಂಗವಾದರೂ ಕಾಯಕದಿಂದಲೇ ಮುಕ್ತಿ. ಯಾಕೆ ಅವನಿಗೆ ಎಲ್ಲಿಂದ ಮುಕ್ತಿ ರೀ ದೇವರಿಗೆ ಅಂತ ನೀವು ಅನ್ಬೋದು. ಆದರೆ ಎಲ್ಲರಿಗೂ ಮುಕ್ತಿಯನ್ನು ಕೊಡೋ ಸಲುವಾಗಿ ಅವನು ಅಲರ್ಟಾಗಿ ಇರಬೇಕಾಗ್ತದೆ. ಅದಕ್ಕೆ ದೇವರು ಕೂಡ ಕಾಯಕವನ್ನು ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಂಡು ನೋಡ್ತಾ ಇದ್ದಾನೆ. ಏನು ಕಾಯಕ ಮಾಡ್ತಾ ಇದ್ದಾನೆ, ಈ ಜಗತ್ತನ್ನು ನಡೆಸ್ತಕ್ಕಂಥ ಕಾಯಕವನ್ನು ಮಾಡ್ತಾ ಇದ್ದಾನೆ. ತನಗೆ ಮೊರೆ ಹೋಗಿರ್ತಕ್ಕಂಥ ಭಕ್ತರಿಗೆ ಅನುಗ್ರಹಿಸಿ ಅವರ ಸಂರಕ್ಷಣೆ ಮಾಡ್ತಕ್ಕಂಥ ಕಾಯಕವನ್ನು ದೇವರು ಮಾಡ್ತಾ ಇದ್ದಾನೆ. ಈ ಕಾಯಕವನ್ನು ಸೃಷ್ಟಿ ಸ್ಥಿತಿ ಲಯ, ಇದರ ನಿರ್ಮಾಣ, ಇದರ ಒಂದು ನಿರ್ವಹಣೆ ಮತ್ತು ಇದರ ಲಯ ಮತ್ತು ತಿರೋಧನ ಮಾಡ್ತಕ್ಕಂಥದ್ದು, ತನ್ನೊಳಗೆ ಇಂಬಿಟ್ಕೊಳ್ತಕ್ಕಂಥದ್ದು ಮತ್ತು ಭಕ್ತರಿಗೆ ಅನುಗ್ರಹಿಸ್ತಕ್ಕಂಥದ್ದು ಮತ್ತು ಜೀವಿಗಳಿಗೆ ಅನುಗ್ರಹಿಸ್ತಕ್ಕಂಥದ್ದು, ಈ 5 ಕರ್ತವ್ಯಗಳನ್ನು ಪರಮಾತ್ಮ ಚಾಚು ತಪ್ಪದೆ ಮಾಡ್ತಾ ಇದ್ದಾನೆ. ಅದಕ್ಕಾಗಿ ಗುರುವಾದರೂ ಕಾಯಕ ಮಾಡಬೇಕು, ಲಿಂಗವಾದರೂ ಕಾಯಕ ಮಾಡಬೇಕು, ಜಂಗಮವಾದರೂ ಕಾಯಕ ಮಾಡಬೇಕು ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಕಾಯಕ ಅಂದರೆ ಬೋಧೆ ಮಾಡ್ತಕ್ಕಂಥದ್ದು, ಜನಜಾಗೃತಿ ಮಾಡೋದು, ಇದರ ಜೊತೆಗೆ ಚರ ಸೇವೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಾವು ಜಂಗಮರಾದಂಥವ್ರ ಸೇವೆ ಏನಪ್ಪ, ಕಾಯಕ ಏನು ಅಂದರೆ ಚರ ಸೇವೆ, ಸಮಾಜದ ಸೇವೆ, ಜ್ಞಾನ ಬೋಧೆ ಮಾಡ್ತಕ್ಕಂಥದ್ದು ಅಂತ. ಜ್ಞಾನ ಬೋಧೆ ಮಾಡ್ತಕ್ಕಂಥದ್ದು ಒಂದೇ ಅಲ್ಲ, ಜ್ಞಾನ ದಾಸೋಹ ಅಥವಾ ಜ್ಞಾನ ಬೋಧೆ ಮಾಡುವುದರ ಜೊತೆಯಲ್ಲಿ ಅಂಗವಿಕಲರ, ದೀನದಲಿತರ ಮತ್ತು ನಿಸ್ಸಹಾಯಕರ ಸೇವೆಯನ್ನು ಮಾಡಬೇಕು. ಇವತ್ತು ಕ್ರೈಸ್ತ ಧರ್ಮದಲ್ಲಿ ಮಾಂಕ್ಸ್ ಮತ್ತು ನನ್ನುಗಳನ್ನು ತಿಳ್ಕೊಂಡಿರ್ತಾರೆ. ಅವರು ಎಷ್ಟು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದಾರೆ, ಅವರು ಯಾವ ರೀತಿಯಾಗಿ ಬಡವರಿಗೆ, ದೀನದಲಿತರಿಗೆ ಮತ್ತು ಕೊಳಚೆ ಪ್ರದೇಶಗಳಿರ್ತಕ್ಕಂಥ ಜನಗಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಆಸ್ಪತ್ರೆಗಳನ್ನು ತೆರೆದು ಫ್ರೀಯಾಗಿ ಅವರಿಗೆ ಚಿಕಿತ್ಸೆ ಕೊಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ. ಈ ರೀತಿ ಸೇವೆಯನ್ನು ಈ ಹಿಂದೂಗಳು, ಭಾರತೀಯರು ಕೂಡ ಯಾಕೆ ಮಾಡಬಾರ್ದು? ನಾವು ಬೇರೆ ಧರ್ಮಗಳಿಗೆ ನೀವು ಹೋಗಬೇಡಿ ಅಂತ ನಾವು ಹುಯಿಲು ಎಬ್ಬಿಸೋದಕ್ಕಿಂತ ನಾವು ಬಡವರಿಗೆ, ಯಾರಿಗೆ ನಿಸ್ಸಹಾಯಕರಿಗೆ ಸಹಾಯವನ್ನು ಮಾಡಿ ನಾವು ಅವರಿಗೆ ಸೇವೆಯನ್ನು ಮಾಡೋದ್ರ ಮೂಲಕ ನಮ್ಮ ಒಂದು ಧರ್ಮಕ್ಕೆ, ಭಾರತೀಯ ಒಂದು ಧರ್ಮಗಳಿಗೆ ಅವರು ಖಂಡಿತ ಬರ್ತಾರೆ. ಭಾರತೀಯರನ್ನು ನಾವು ಒಂದು ಧರ್ಮ ಸಂಸ್ಕಾರ ಕೊಡ್ತಕ್ಕಂತಹ
ಒಂದು ಕಾರ್ಯವನ್ನು ಜಂಗಮರಾದಂಥವ್ರು ಕಾವ್ಯಧಾರಿಗಳು ಮಾಡಬೇಕಾದಂಥದ್ದು ಭಾಳ ಅವಶ್ಯಕತೆ ಇದೆ. ಜಂಗಮರಾದಂಥವ್ರ ಕಾಯಕ, ಮುಖ್ಯವಾದಂಥ ಕಾಯಕ ಜ್ಞಾನದಾಸೋಹ ಮತ್ತು ಧರ್ಮ ಪ್ರಚಾರ. ಕೆಲವರು ಹೇಳ್ತಾರೆ ಇದು ಒಂದು ಪವಿತ್ರವಾದಂಥ ಕಾಯಕ, ಏನು ಪ್ರವಚನ ಮಾಡೋದನ್ನು ಒಂದು ಕಾಯಕ ಏನ್ರಿ ಅಂತ ಕೆಲವ್ರು ಕೇಳ್ತಾರೆ. ಬೇರೆ ಎಲ್ಲ ಕಾಯಕಗಳಿಗಿಂತ ಶ್ರೇಷ್ಠವಾದಂಥ ಕಾಯಕ ಇದು. ಪೂಜ್ಯ ಲಿಂಗಾನಂದ ಅಪ್ಪಾಜಿಯವ್ರು ಹೇಳ್ತಾಯಿದ್ರು, ನೀವೆಲ್ಲ ಮುಂಜಾನೆಯಿಂದ ಸಂಜೆ ತನಕ ಏನು ಹೊಲದಲ್ಲಿ ಒಬ್ಬ ರೈತ ಉಳುಮೆ ಮಾಡ್ತಾನೆ, ಅವ್ನು ಎಷ್ಟು ಶಕ್ತಿ ಖರ್ಚಾಗ್ತದೋ, ಅವ್ನ ರಕ್ತ ಎಷ್ಟು ಸುಡ್ತದೋ ಅಷ್ಟು ನಾನು 1 ತಾಸು ಪ್ರವಚನ ಮಾಡಿದ್ರೆ ನಂದು ಅಷ್ಟು ರಕ್ತ ಸುಡ್ತದೆ ಅಂತ ತಿಳ್ಕೊಂಡು ಹೇಳ್ತಾಯಿದ್ರು. 8 ತಾಸು ಮಾಡೋದು ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು 1 ತಾಸು ಪ್ರವಚನ ಮಾಡ್ತಕ್ಕಂಥದ್ದು ಈಕ್ವಲ್ ಆಗೋದಿಲ್ಲ, ಇನ್ನೂ ಹೆಚ್ಚು ಶ್ರಮ ಪ್ರವಚನ ಮಾಡಲಿಕ್ಕಾಗುತ್ತೆ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಎಲ್ಲ ಗ್ರಂಥಗಳನ್ನು ಓದಬೇಕು ಮತ್ತು ಅದನ್ನೆಲ್ಲ ತತ್ವ ಸರಿಯಾಗಿ ನಾವು ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆಲ್ಲ ಜೋಡಿಸ್ಕೋಬೇಕು. ಆ ಸಂದರ್ಭದಲ್ಲಿ ಯಾರ್ಯಾರಿಗೆ ಯಾವ ರೀತಿಯಾಗಿ ನಾವು ಕನ್ವಿನ್ಸ್ ಮಾಡಬೇಕು ಅಂತ ವಿಚಾರ ಮಾಡ್ತಾ ಹೇಳಬೇಕು. ಪ್ರವಚನ ಕೂಡ ಒಂದು ಯೋಗ, ಇದು ಸಮಷ್ಟಿ ಯೋಗ ಅಂತ ನಾವು ನೋಡ್ತಾ ಇದ್ದೇವೆ. ನಾವು ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರಿಗಿಂತ ಮುಂಚೆ ಯಾರೂ ಕೂಡ ಕೀರ್ತನ ಮಾಡ್ತಿದ್ರು, ಪುರಾಣ ಹೇಳ್ತಿದ್ರು, ಎಲ್ಲ ಮಾಡ್ತಿದ್ರು. ಆದರೆ ಪ್ರವಚನ ಅನ್ನುವಂಥ ಶಬ್ದ ಕರ್ನಾಟಕದಲ್ಲಿ ಬೆಳಕಿಗೆ ಬಂದಿದ್ದು, ಅತಿ ಹೆಚ್ಚು ಬೆಳಕಿಗೆ ಬಂದಿರತಕ್ಕಂಥದ್ದು ಪೂಜ್ಯ ಅಪ್ಪಾಜಿಯವರಿಂದ. ಇದೊಂದು ಸಮಷ್ಟಿ ಯೋಗ ಅಂತ ತಿಳ್ಕೊಂಡು ಹೇಳಿದರು. ಯಾಕೆಂದರೆ ಲಿಂಗ ಪೂಜೆ ಮಾಡುವಾಗ ಲಿಂಗ ಪೂಜೆ ಮಾಡುವಂಥವ್ರು ಒಬ್ಬರೇ ಕಾನ್ಸಂಟ್ರೇಷನ್ ಮಾಡ್ಬೋದು, ಆದರೆ ಪ್ರವಚನ ಮಾಡುವಾಗ ನಮ್ಮ ಜೊತೆಯಲ್ಲಿ ಯಾರು ಸಾವಿರಾರು ಜನ ಕೇಳ್ತಕ್ಕಂತಹ ಒಂದು ಸ್ತೋತ್ರಗಳನ್ನು ಕೂಡ ನಾವು ಒಂದು ಕಡೆ ಸೆಳೆದುಕೊಳ್ತಕ್ಕಂಥ, ಒಂದು ಆಕರ್ಷಣೆ ಮಾಡ್ತಕ್ಕಂಥ ಒಂದು ಸಮಷ್ಟಿ ಯೋಗ ಯಾವುದಾದ್ರೂ ಇದ್ದರೆ ಅದು ಪ್ರವಚನ ಯೋಗ ಅಂತ ತಿಳ್ಕೊಂಡು ಪೂಜ್ಯ ಅಪ್ಪಾಜಿಯವ್ರು ಹೇಳ್ತಾಯಿದ್ರು. ಅದಕ್ಕಾಗಿಯೇ ಪೂಜ್ಯ ಅಪ್ಪಾಜಿಯವರನ್ನ ಪ್ರವಚನ ಪಿತಾಮಹ ಅಂತೇಳಿ ಇವತ್ತಿನ ದಿವಸ ಭಕ್ತರು ಗುರುತಿಸ್ತಾರೆ. ಇವತ್ತು ಲಕ್ಷಾಂತರ ಜನ ಭಕ್ತರು ಪ್ರವಚನ ಪಿತಾಮಹ ಯಾರು ಅಂದರೆ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು, ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಯಾಕೆ ಅಂತಂದರೆ ಪ್ರವಚನವನ್ನೇ ತಮ್ಮ ಉಸಿರನ್ನಾಗಿ ಮಾಡಿಕೊಂಡು ನಿಜವಾದಂತಹ ಜಂಗಮ ತತ್ವಕ್ಕೆ ಒಂದು ಸಾಕಾರ ರೂಪವಾಗಿ ಜಂಗಮ ಹೇಗಿರಬೇಕು ಅನ್ನೋದನ್ನು ತೋರಿಸಿರ್ತಕ್ಕಂಥವರು ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು ಅಂತ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಬೌದ್ಧ ಧರ್ಮದಲ್ಲಿ ಒಂದು ಉದಾಹರಣೆ ಬರ್ತದೆ. ಗೌತಮ ಬುದ್ಧ ತನ್ನ ತತ್ವವನ್ನು, ತನ್ನ ಧರ್ಮವನ್ನು ಪ್ರಚಾರ ಮಾಡೋ ಸಲುವಾಗಿ ಶಿಷ್ಯರನ್ನ ತಯಾರು ಮಾಡಿ ಕೇಳ್ತಾ ಇದ್ದಾನೆ. ಇವರು ಇನ್ನೂ ಶಿಷ್ಯರು ತಯಾರಾಗ್ಯಾರೋ ಇಲ್ಲೋ, ಸರಿಯಾಗಿ ಧರ್ಮ ಪ್ರಚಾರ ಮಾಡಲಿಕ್ಕೆ ಇವರು ಗಟ್ಟಿಯಾಗಿದ್ದಾರೋ ಇಲ್ಲೋ ಅಂತ ಪರೀಕ್ಷೆ ಮಾಡ್ತಾನೆ. ನೋಡ್ರಪ್ಪ, ಒಂದು ವೇಳೆ ನಿಮಗೆ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಹೋಗ್ತೀರಿ, ಒಂದು ಊರಲ್ಲಿ ಪ್ರವಚನ ಮಾಡ್ಲಿಕ್ಕೆ ಹೋಗ್ತೀರಿ, ಅವ್ರು ನಮ್ಮ ಊರಿಗೆ ಯಾಕೆ ಬಂದಿರಿ, ನಾ ಬರಬೇಡ್ರಿ ಅಂತಂದ್ರೆ ಏನು ಮಾಡ್ತೀರಿ? ಅಯ್ಯ ನನಗೆ ಅವರು ಬೈದಿಲ್ಲಲ್ಲ, ಏನು ಕಡಿಮೆ ಜನ ಬಂದ್ರಂದ್ರೆ ಏನು ಮಾಡ್ತೀರಿ? ಅಂದರೆ ಅರೆ ಜಾಸ್ತಿ ಜನ ಬರಲಿಲ್ಲ ಅಂದರೆ ಏನು ಮಾಡ್ತೀರಿ ಅಂದರೆ, ಎಷ್ಟು ಜನ ಬಂದಷ್ಟು ಜನರಿಗೆ ನಾವು ಇಷ್ಟರ ಜನ ಬಂದಾರಲ್ಲ ಅಂತ ನಾವು ಪ್ರವಚನ ಮಾಡ್ತೀವಿ. ಅವ್ರು ಯಾರೂ ಬರಲಿಲ್ಲ, ನಿಮಗೆ ಯಾಕೆ ಬಂದಿರಿ ನಮ್ಮೂರಿಗೆ ಅಂತ ಬೈದರು ಅಂತಂದರೆ ಏನು ಮಾಡ್ತೀರಿ? ನಮಗೆ ಹೊಡಿಲಿಲ್ಲವಲ್ಲ ಅಂತ ನಾವು ಧರ್ಮ ಪ್ರಚಾರ ಪ್ರವಚನ ಮಾಡ್ತೀವಿ ಅಂತಾರೆ. ಒಂದು ವೇಳೆ ಯಾರಾದರೂ ಬಂದು ನಿಮಗೆ ಹೊಡೆದ್ರು ಅಂತಂದರೆ ಏನು ಮಾಡ್ತೀರಿ ಅಂತಂದರೆ, ನಮ್ಮ ಪ್ರಾಣ ತೆಗಿಲಿಲ್ಲ ಅಂತ ನಾವು ಧರ್ಮ ಪ್ರಚಾರ ಮಾಡ್ತೀವಿ ಅಂತಾರೆ. ನಿಮಗೆ ಯಾರಾದರೂ ಬಂದು ಶೂಟ್ ಮಾಡಿದ್ರು, ಹೊಡೆದ್ರು ಅಥವಾ ಕೊಂದರು ನಿಮಗೆ ಅಂತಂದರೆ ಏನು ಮಾಡ್ತೀರಿ ಅಂದರೆ, ನೀವು ಧರ್ಮಗುರುವಿನ ತತ್ವ ಪ್ರಚಾರ ಮಾಡೋ ಸಲುವಾಗಿ ಮಾಡ್ತಾ ನಾವು ಪ್ರಾಣ ಬಿಟ್ಟಿದ್ದೀವಲ್ಲ ಅಂತ ಸಂತೋಷದಿಂದ ನಾವು ಧರ್ಮ ಪ್ರಚಾರ ಮಾಡ್ತೀವಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆವಾಗಲ್ಲಿ ಗೌತಮ ಬುದ್ಧ ಹೇಳ್ತಾರೆ, ಈಗ ನೀವು ಧರ್ಮ ಪ್ರಚಾರ ಮಾಡಲಿಕ್ಕೆ ನೀವು ಏಬಲ್ ಆಗಿದ್ದೀರಿ, ಫಿಟ್ ಆಗಿದ್ದೀರಿ ಅಂತ. ಇಷ್ಟು ಧೈರ್ಯ ಇದ್ದರೆ ಮಾತ್ರ ಧರ್ಮ ಪ್ರಚಾರ ಮಾಡಬೇಕು. ಬೇರೆ ಕಾಯಕ ಎಲ್ಲಾದರೂ ಮಾಡ್ಬೋದು, ಈ ಕಾಯಕ ಮಾಡೋದು ಮಾತ್ರ ಭಾಳ ಕಷ್ಟ ಇದೆ. ಪೂಜ್ಯ ಅಪ್ಪಾಜಿಯವರು ಇಷ್ಟಲಿಂಗ ತತ್ವ ಹೇಳುವಾಗ, ಏಕದೇವೋಪಾಸನೆ ಹೇಳುವಾಗ, ಏಕ ಗುರುಪಾಸನೆ ಹೇಳುವಾಗ, ಬಸವಣ್ಣನವರೇ ಧರ್ಮಗುರು ಅಂತ ತಿಳ್ಕೊಂಡು ಹೇಳುವಾಗ, ಸಮಾನತೆ ತತ್ವ ಹೇಳುವಾಗ ಅನೇಕ ಕಡೆಗಳಲ್ಲಿ ಕಲ್ಲು ತಗೊಂಡು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರಿಗೆ ಹೊಡೆದ್ರೆ ಹಣೆಯಲ್ಲಿ ರಕ್ತ ಸುರಿತಾ ಇದ್ದರೂ ಕೂಡ ಅವ್ರು ಹಾಗೇ ಪ್ರವಚನ ಮಾಡ್ತಾಯಿದ್ರು ಅಂತ ನಾವು ನೋಡ್ತಾ ಇದ್ದೇವೆ. ಆವಾಗ ಅವ್ರು ಹೇಳ್ತಾರೆ, ಈ ಒಬ್ಬ ಲಿಂಗಾನಂದ ಸ್ವಾಮೀಜಿ ಹೋದರೂ ಕೂಡ ಇನ್ನೂ ಸಾವಿರ ಲಿಂಗಾನಂದ ಸ್ವಾಮಿಗಳು ಹುಟ್ಕೊಳ್ತಾರೆ ಅಂತ ತಿಳ್ಕೊಂಡು ಪೂಜ್ಯ ಅಪ್ಪಾಜಿಯವರು ಹೇಳಿದರು ಅಂತ ಅನ್ನೋದನ್ನು ನೋಡ್ತಾ ಇದ್ದೇವೆ. ಇವತ್ತಿನ ದಿವಸ ಅದೇ ರೀತಿಯೇ ಆಗಿದೆ. ಯಾರು ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅಂತ ಹೇಳಿ ಪ್ರವಚನ ಮಾಡ್ತಾರೆ, ಇವತ್ತಿನ ದಿನ ಅವರೆಲ್ಲರೂ ಕೂಡ ಪೂಜ್ಯ ಅಪ್ಪಾಜಿಯವ್ರ ಶಿಷ್ಯರು. ಕನ್ನಡದಲ್ಲೇ ಹೇಳಿ, ಮರಾಠಿಯಲ್ಲೇ ಹೇಳಿ, ಹಿಂದಿಯಲ್ಲೇ ಹೇಳಿ, ಅವರೆಲ್ಲರೂ ಕೂಡ ಪೂಜ್ಯ ಅಪ್ಪಾಜಿಯವರ ಶಿಷ್ಯರು. ಅವರ ಪ್ರವಚನ ಪ್ರಭಾವಿತರಾಗಿ ಅವರು ಗುರುಗಳಾದಂಥವ್ರು ಅನ್ನೋದನ್ನು ನೋಡ್ತಾ ಇದ್ದೇವೆ. ಅಂಥ ಸಾವಿರಾರು ಜನ ಇವತ್ತು ಪೂಜ್ಯ ಅಪ್ಪಾಜಿಯವರ ಶಿಷ್ಯರು ತಯಾರಾಗಿದ್ದಾರೆ. ಪರಮ ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರ, ಪರಮ ಪೂಜ್ಯ ಅಪ್ಪಾಜಿಯವರ ಮತ್ತು ಪರಮ ಪೂಜ್ಯ ಮಾತಾಜಿಯವರ ಒಂದು ಸಂಕಲ್ಪ ಇವತ್ತು ಈಡೇರ್ತಾ ಇದೆ ಅದನ್ನು ನಾವು ನೋಡ್ತಾ ಇದ್ದೇವೆ. 40 ವರ್ಷಗಳ ಹಿಂದೆ ಯಾರು ಸಮಾನತೆ ತತ್ವಗಳನ್ನು ಮತ್ತು ಜಾತಿ ಭೇದ ಇಲ್ಲದೆ ಎಲ್ಲರಿಗೂ ಕೂಡ ನಾವು ಧರ್ಮ ಪ್ರಚಾರ ಮಾಡಬೇಕು, ಎಲ್ಲರಿಗೂ ಧರ್ಮ ದೀಕ್ಷೆಯನ್ನು ಕೊಡಬೇಕು, ಎಲ್ಲರಿಗೂ ಲಿಂಗ ದೀಕ್ಷೆಯನ್ನು ಕೊಡಬೇಕು, ಎಲ್ಲರೂ ಗುರು ಆಗ್ಬೋದು, ಯಾರು ಬೇಕಾದರೂ ಜಂಗಮ ಆಗ್ಬೋದು, ಯಾರು ಬೇಕಾದರೂ ಜಗದ್ಗುರು ಆಗ್ಬೋದು ಅನ್ನುವಂಥ ಸಿದ್ಧಾಂತವನ್ನು ಹೇಳಿದಾಗ 40 ವರ್ಷದ ಹಿಂದೆ ಕಲ್ಲು ತಗೊಂಡು ಹೊಡಿತಾ ಇದ್ದಂತಹ ಜನ ಇವತ್ತಿನ ದಿವಸ ಯಾರಾದರೂ ಈ ಬಸವಣ್ಣನವರು ಧರ್ಮಗುರು ಅಲ್ಲ ಅಂತ ಹೇಳಿದ್ರೆ ಇವತ್ತು ಜನಗಳು ಕಲ್ಲು ತಗೊಂಡು ಹೊಡಿತಾರೆ. ಅಂದರೆ 40 ವರ್ಷಗಳಲ್ಲಿ ಎಷ್ಟು ಪರಿವರ್ತನೆ ಆಗಿದೆ ಅಂದರೆ
ಅದು ಪೂಜ್ಯ ಲಿಂಗಾನಂದ ಮಹಾಸ್ವಾಮೀಜಿಯವರು, ಪೂಜ್ಯ ಮಾತಾಜಿಯವರಿಂದಲೇ ಇಷ್ಟೆಲ್ಲ ಪರಿವರ್ತನೆ ಆಗಿದೆ. ಶರಣಮೇಳದಿಂದ ಪರಿವರ್ತನೆ ಆಗಿದೆ. ಬಸವ ಧರ್ಮ ಪೀಠ, ವಿಶ್ವ ಕಲ್ಯಾಣ ಮಿಷನ್ ಈ ಸಂಸ್ಥೆಯಿಂದ ಇವತ್ತಿನ ದಿವಸ ಇಷ್ಟು ಪರಿವರ್ತನೆ ಆಗಿದೆ ಅನ್ನೋದನ್ನು ನೋಡ್ತಾ ಇದ್ದೇವೆ. ಜಗತ್ತಿನಲ್ಲಿ ಅನೇಕ ಧರ್ಮಗಳಿದೆ. ಯಹೂದಿ ಧರ್ಮಗಳಲ್ಲಿರ್ತಕ್ಕಂಥ ಒಂದು ಜಾತೀಯತೆ, ಅಸ್ಪೃಶ್ಯತೆ, ಮೇಲು ಕೀಳು, ಬಹುದೇವೋಪಾಸನೆ ಇದನ್ನು ಸುಧಾರಣೆ ಮಾಡೋ ಸಲುವಾಗಿ 2 ಸುಧಾರಣಾತ್ಮಕವಾದ ಧರ್ಮಗಳು ಬಂದು ಯಹೂದಿಗಳಲ್ಲಿ ಸುಧಾರಣೆ ಮಾಡಲಿಕ್ಕೆ ಅವು ಯಹೂದಿ ಜನಾಂಗದಿಂದ ಹುಟ್ಟಿರ್ತಕ್ಕಂಥ ಧರ್ಮಗಳು. ಒಂದು ಕ್ರೈಸ್ತ ಧರ್ಮ, ಇನ್ನೊಂದು ಇಸ್ಲಾಂ ಧರ್ಮ. ಅವು ಏಕದೇವೋಪಾಸನೆಯನ್ನು ಬೋಧಿಸ್ತಕ್ಕಂತಹ ಒಂದು ಧರ್ಮ. ದೇವರು ಏಕೇಶ್ವರವಾದವನ್ನು ಬೋಧಿಸ್ತಕ್ಕಂಥವು. ಆಮೇಲೆ ಭಾರತದಲ್ಲಿ ಲಿಂಗಾಯತ ಧರ್ಮ ಮತ್ತು ಸಿಖ್ ಧರ್ಮ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಈ 4 ಧರ್ಮಗಳು ಭಾರತದಲ್ಲಿ. ಮತ್ತು ಯಹೂದಿಗಳನ್ನು ಒಂದು ಇರ್ತಕ್ಕಂತಹ ಒಂದು ಸುಧಾರಣೆ ಮಾಡೋ ಸಲುವಾಗಿ ಹೊಸ ಧರ್ಮ ಹುಟ್ಟಿಕೊಂಡಂಥವು ಅಂದರೆ ಕ್ರೈಸ್ತ ಧರ್ಮ ಮತ್ತು ಇಸ್ಲಾಂ ಧರ್ಮ. ಇವು ಜಗತ್ತಿನಲ್ಲಿ ಸ್ವತಂತ್ರ ಧರ್ಮಗಳು. ಅದರಲ್ಲಿ ಕ್ರೈಸ್ತ ಧರ್ಮ, ಬೌದ್ಧ ಧರ್ಮ ಮತ್ತು ನಮ್ಮದು ಬಸವ ಧರ್ಮ, ಲಿಂಗಾಯತ ಧರ್ಮ, ಇವು 3 ಮಾತ್ರ ಧರ್ಮ ಪ್ರಸಾರಕ ಧರ್ಮಗಳ್ರಿ. ಈಗ ಮಿಷನರೀಸ್ ಅಂತ ಹೇಳ್ತೀವಿ ನಾವು, ಧರ್ಮ ಪ್ರಚಾರಕರ ಧರ್ಮಗಳು. ಬೇರೆ ಬೇರೆ ಧರ್ಮಗಳಲ್ಲಿ ಮನೆಗೆ ಹೋಗಿ ಧರ್ಮ ಪ್ರಚಾರ ಮಾಡ್ತಕ್ಕಂತಹ, ಬೇರೆಯವ್ರಿಗೆ ದೀಕ್ಷೆ ಕೊಡ್ತಕ್ಕಂತಹ ಧರ್ಮಗಳು ಯಾವುವು ಇಲ್ಲರಿ. 3 ಧರ್ಮಗಳು. ಒಂದು ಬೌದ್ಧ ಧರ್ಮ, ಒಂದು ಕ್ರೈಸ್ತ ಧರ್ಮ, ಇನ್ನೊಂದು ಭಾರತದಲ್ಲಿ ಅಂದರೆ ಬಸವ ಧರ್ಮ, ಲಿಂಗಾಯತ ಧರ್ಮ. ಅಂದರೆ ಬೌದ್ಧ ಧರ್ಮ ಮತ್ತು ಬಸವ ಧರ್ಮ ಮಾತ್ರ ಇನ್ನೊಬ್ಬರಿಗೆ ದೀಕ್ಷೆ ಕೊಡ್ತವೆ ಮತ್ತು ಅವ್ರನ್ನ ಹಿಂಬಿಟ್ಕೊಳ್ತಕ್ಕಂಥವು ನಮ್ಮಲ್ಲಿ ಭಾರತ ದೇಶದಲ್ಲಿ. ಇಲ್ಲ ಹೊರಗಡೆಯಲ್ಲಿ ಪ್ರಚಾರ ಮಾಡ್ತಕ್ಕಂಥವು ಅಂದರೆ ಕ್ರೈಸ್ತ ಧರ್ಮ ಜಗತ್ತಿನ ಮಟ್ಟದಲ್ಲಿ, ವಿದೇಶ ಧರ್ಮ ಅಂದರೆ. ಈ ರೀತಿ 3 ಧರ್ಮಗಳು ಇವು ಮಿಷನರಿ ಧರ್ಮ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ನಮ್ಮಲ್ಲಿ ಧರ್ಮ ಪ್ರಚಾರಕರಿಗೆ ಏನಂತ ಕರೀತಾರೆ? ಜಂಗಮ ಅಂತ ಕರೀತಾರೆ. ಜಂಗಮ ಅಂದರೆ ಇನ್ನೊಂದು ಅರ್ಥ ಏನು? ಧರ್ಮ ಪ್ರಚಾರಕ. ಸಮಾಜದ ಸೇವೆಗಾಗಿ ತಮ್ಮನ್ನು ತಾವು ಸಮರ್ಪಿಸಿಕೊಂಡಂತಹ, ಪರಿಪೂರ್ಣ ತ್ಯಾಗವನ್ನು ಮಾಡಿ ಸಂಪೂರ್ಣ ಪರಮಾತ್ಮನಿಗೆ ಅವನು ಶರಣಾಗತನಾದಂಥವನು, ವಿಶ್ವ ಕುಟುಂಬಿಯಾದಂಥವನಿಗೆ ಅಂತಹವನಿಗೆ ಏನಂತ ಕರೀತಾರೆ? ಜಂಗಮ ಅಂತ ಕರೀತಾರೆ. ಇಲ್ಲಿ ಗುರು ಬಸವಣ್ಣವರು ಒಂದು ಚೆಂದಾಗಿ ಹೇಳ್ತಾರೆ, ಜಂಗಮರ ಕಾಯಕ ಏನು ಅಂತಂದರೆ, ಗುರುಪದೇಶ ಜಂಗಮೋಪದೇಶ ಅಂದರೆ ಹೇಗೆ ಅಂದರೆ, ಗುರುಪದೇಶ ಮಂತ್ರವೈದ್ಯ, ಜಂಗಮೋಪದೇಶ ಶಸ್ತ್ರವೈದ್ಯ. ಭವರೋಗವ ಗೆಲ್ಲುವ ಪರಿಯ ನೋಡ, ಲಿಂಗದೇವನ ಶರಣರ ಕಾಯಕ ಮಡಿವಾಳನ ಕಾಯಕದಂತೆ ಅಂತ ಹೇಳ್ತಾರೆ. ಗುರುಪದೇಶ, ಗುರುಗಳು ಉಪದೇಶ ಮಾಡ್ತಾರೆ. ಏನು ಈಗ ನೀವು ಗುರುಗಳ ಹತ್ರ ಹೋದಾಗ ಏನು ಮಾಡ್ತಾರೆ? ವಿಭೂತಿ ಹಚ್ತಾರೆ, ಆಶೀರ್ವಾದ ಮಾಡ್ತಾರೆ, ತಲೆ ಮೇಲೆ ಕೈ ಇಟ್ಟು ಆಯಿತು ಒಳ್ಳೆಯದಾಗಲಿ ಅಂತೇಳಿ ಆಶೀರ್ವಾದ ಮಾಡ್ತಾರೆ, ಮಂತ್ರ ಜಪ ಮಾಡು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇದು ಆಧ್ಯಾತ್ಮಿಕವಾಗಿ ಮಾರ್ಗದರ್ಶನ ಮಾಡ್ತಕ್ಕಂಥ ಒಂದು ವಿಧಾನ. ಇನ್ನೊಂದು ಜಂಗಮ ಉಪದೇಶ ಹೇಗಿರ್ತದೆ ಅಂತಂದರೆ, ಇದು ಶಸ್ತ್ರವೈದ್ಯ. ನೀವೀಗ ಡಾಕ್ಟ್ರುಗಳಲ್ಲಿ ನೋಡ್ತೀರಿ, ಈಗ ಒಬ್ಬ ಡಾಕ್ಟ್ರ್ ಹತ್ರ ಹೋಗಿರ್ತೀರಿ, ನೀವೇನು ಮಾಡ್ತಾರೆ? ಅವರು ಈಗೇನೋ ನೋವಾಗಿದೆ ಕಾಲಿಗೆ ಅಥವಾ ಗಡ್ಡೆ ಆಗಿದೆ ಅಂತ ತಿಳ್ಕೊಂಡ್ರೆ ಅವ್ರು ಏನು ಮಾಡ್ತಾರೆ? ಡಾಕ್ಟ್ರು ನಿಮಗೊಂದು ಇಂಜೆಕ್ಷನ್ ಕೊಡ್ತಾರೆ, ಮಾತ್ರೆ ಕೊಡ್ತಾರೆ, ಇದೊಂದು ಸ್ವಲ್ಪ ಮುಲಾಮ್ ಹಚ್ರಿ ಅಂತಾರೆ, ಅದಕ್ಕೆ ಪೌಡ್ರ್ ಹಾಕ್ರಿ ಅಂತಾರೆ, ಒಂದು ಸ್ವಲ್ಪ ಇದು ಬ್ಯಾಂಡೇಜ್ ಹಾಕ್ತಾರೆ, ಎಲ್ಲ ಮಾಡ್ತಾರೆ. ಆ ಡಾಕ್ಟ್ರ್ ನೀವೆಲ್ಲ ಟ್ರೀಟ್ಮೆಂಟ್ ತೊಗೊಂಡ್ರಿ, ಇಂಜೆಕ್ಷನ್ ತೊಗೊಂಡ್ರಿ, ಮಾತ್ರೆ ತೊಗೊಂಡ್ರಿ, ಎಲ್ಲ ತೊಗೊಂಡ್ರು ಕೂಡ ಕಡಿಮೆ ಆಗೋದಿಲ್ಲ. ಅವಾಗ ಯಾರ ಹತ್ರ ಹೋಗ್ತೀರಿ ನೀವು ಅಂತಂದರೆ? ಸರ್ಜನ್ ಹತ್ರ ಹೋಗ್ತೀರಿ. ಏನು ರೀ, ಸರ್ಜನ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರೆ? ಇದು ಮಾತ್ರೆಗಳಿಂದ ಕಡಿಮೆ ಆಗೋದಲ್ಲ, ಇದು ಇಂಜೆಕ್ಷನ್ದಿಂದ ಕಡಿಮೆ ಆಗೋದಲ್ಲ, ಪೌಡ್ರದಿಂದ ಅಥವಾ ಮುಲಾಮ್ದಿಂದ ಕಡಿಮೆ, ಆಯಿಂಟ್ಮೆಂಟ್ದಿಂದ ಕಡಿಮೆ ಆಗ್ತಕ್ಕಂಥದ್ದಲ್ಲ, ಇದಕ್ಕೆ ಆಪ್ರೇಷನ್ ಮಾಡಬೇಕಾಗ್ತದೆ ಅಂತ ಹೇಳ್ತಾರೆ. ಶಸ್ತ್ರತಜ್ಞರು ಏನು ಮಾಡ್ತಾರೆ? ಸರ್ಜನ್ ಏನು ಮಾಡ್ತಾರೆ? ಇದಕ್ಕೆ ಆಪ್ರೇಷನ್ ಮಾಡಬೇಕಾಯ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆ ಗಡ್ಡೆ ಏನೇನು ಮಾಡ್ತಾರೆ? ಕತ್ರಿಯಿಂದ ಏನು ಆಪ್ರೇಷನ್ ಮಾಡ್ತಾರೆ, ಮಾಡಿ ಏನು ಮಾಡ್ತಾರೆ? ಬ್ಯಾಂಡೇಜ್ ಹಾಕ್ತಾರೆ, ಅದಕ್ಕೆ ಪೌಡ್ರು ಮುಲಾಮ್ ಹಚ್ತಾರೆ. ಆ ನಂತರ ಸ್ವಲ್ಪ ದಿವಸ ಅದನ್ನು ಏನಾಗ್ತದೆ? ಆ ಬ್ಯಾಂಡೇಜ್ ಎಲ್ಲ ಹಾಕಿದ ನಂತರ ತೆಗೆದ್ರೆ ಅವಾಗ ಏನಾಯ್ತದೋ ನಿಮಗೆ ವಾಸಿಯಾಗಿಬಿಡ್ತದೆ, ಅವಾಗ ನಿಮ್ಮದು ಕಾಲು ಸರಿಯಾಗಿಬಿಡ್ತದೆ. ಅಂದಾಗ ಇಲ್ಲಿ ಜಂಗಮರು ಏನು ಮಾಡ್ತಾರಂದರೆ, ಗುರುಗಳಾದವರು ಮಂತ್ರೋಪದೇಶ ಮಾಡಿ, ವಿಭೂತಿ ಹಚ್ಚಿ, ಆಶೀರ್ವಾದ ಮಾಡಿ, ಒಳ್ಳೆಯದಾಗಲಿ ನೀವು ಮಂತ್ರ ಜಪ ಮಾಡಿರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಇದು ಆಧ್ಯಾತ್ಮಿಕವಾಗಿ ನೀವು ಇದರಿಂದ ವಾಸಿ ಆಗಿಬಿಡ್ತದೆ ಸಣ್ಣ ಪುಟ್ಟ ರೋಗಗಳಿದ್ದರೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಮೌಢ್ಯತೆ, ಬಹುದೇವತೋಪಾಸನೆ, ಅಂಧಶ್ರದ್ಧೆ, ಜಾತೀಯತೆ, ಅಸ್ಪೃಶ್ಯತೆ ಅಂತಕ್ಕಂಥ ಒಂದು ಏನು ಈ ಗಡ್ಡೆಗಳಿದಾವಲ್ಲ, ಅವೆಲ್ಲ ಕೇವಲ ನಾವು ಮಾತ್ರೆ ಇಂಜೆಕ್ಷನ್ದಿಂದ ಕಡಿಮೆ ಆಗೋದಿಲ್ಲ ರೀ. ಅದಕ್ಕೆ ಏನು ಮಾಡಬೇಕು ಅಂದರೆ ಸರ್ಜನ್ ಕಡೆ ಹೋಗ್ಬೇಕಾಯ್ತದೆ. ಯಾರು ಸರ್ಜನ್ ಅಂತಂದರೆ? ಜಂಗಮರು. ಗುರುಗಳು ಆಶೀರ್ವಾದ ಮಾಡ್ತಾರೆ, ಜಂಗಮರು ಏನು ಮಾಡ್ತಾರೆ? ಆಪ್ರೇಷನ್ ಮಾಡ್ತಾರೆ. ಈಗ ಶ್ರೇಷ್ಠ ಸರ್ಜನ್ ಯಾರು ಅಂದರೆ ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಮತ್ತು ಪೂಜ್ಯ ಮಾತಾಜಿಯವರು. ಎಂಥ ರೋಗಗಳಿದ್ರೂ ಕೂಡ ಅದಕ್ಕೆ ಆಪ್ರೇಷನ್ ಮಾಡಿ ಕಟ್ ಮಾಡಿ ತೆಗೆದು ಬಿಡ್ತಾರೆ. ಹೌದಲ್ರಿ? ಆ ರೋಗಿ ಹೊಯ್ಕೊಂಡ್ರೂ ಪರವಾಗಿಲ್ಲ, ಆದರೆ ಅದು ಆರಾಮಾಗಬೇಕು ಅಂತ ಒಂದು ಕಳಕಳಿ ಅದರಲ್ಲಿ ಇರ್ತದೆ. ಅದಕ್ಕಾಗಿ
ಜಂಗಮರು ಏನು ಮಾಡ್ತಾರೆ ಅಂದರೆ ಶಸ್ತ್ರಚಿಕಿತ್ಸಕ ಇದ್ದಂಗೆ ಅವ್ರು ಏನು ಮಾಡ್ತಾರೆ, ತಮ್ಮ ಪ್ರವಚನ ಅನ್ನುವಂಥ ಕತ್ರಿಯಿಂದ ಇಂಥ ಒಂದು ನಮ್ಮಲ್ಲಿರ್ತಕ್ಕಂಥ ಮೌಢ್ಯತೆ ಮತ್ತು ಅನಾಚಾರಗಳಂತಕ್ಕಂಥ ಗಡ್ಡೆಯನ್ನು ತೆಗೆದುಹಾಕಿ ಅವಾಗ ತತ್ವ ಸಿದ್ಧಾಂತದ ಮುಲಾಮು ಇದನ್ನು ಪೌಡರನ್ನು ಹಾಕಿ ಅವಾಗ ವಾಸಿ ಮಾಡ್ತಾ ಇದ್ದಾರೆ ನಾವು ನೋಡ್ತಾ ಇದ್ದೇವೆ. ಆಮೇಲೆ ಜಂಗಮನ ಕಾಯಕ, ಲಿಂಗದೇವನ ಶರಣನ ಕಾಯಕ ಮಡಿವಾಳರ ಅಂದರೆ ಮಡಿವಾಳನ ಕಾಯಕದಂತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅಂದರೆ ಮಡಿವಾಳರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ ಊರ ಜನರು ಒಂದು ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಹೋಗಿ ಊರು ಹೊರಗಡೆ ಇರ್ತಕ್ಕಂಥ ಕೆರೆನೋ ಅಥವಾ ಒಂದು ಹಳ್ಳದ ಹತ್ರ ತೊಗೊಂಡು ಹೋಗಿ ಆ ಬಟ್ಟೆಗಳನ್ನೆಲ್ಲ ತೊಳಿತಾರೆ. ಹೆಂಗೆ ತೊಳಿತಾರೆ, ನೀರಲ್ಲಿ ನೆನೆ ಹಾಕ್ತಾರೆ, ಆನಂತರ ಸೋಪ್ ಹಚ್ತಾರೆ, ಯಾವುದೋ ಒಂದು ವೀಲೋ ಮತ್ತು ಯಾವುದೋ ಸೋಪನ್ನು ಹಾಕ್ತಾರೆ, ನಿರ್ಮಾ ಪೌಡ್ರ್ ಹಾಕ್ತಾರೆ, ಅದನ್ನು ಕ್ಲೀನಾಗಿ ತೊಳೆದು ಉಜ್ಜಿ ಬ್ರಷ್ನಿಂದ ಉಜ್ಜಿ ಬಟ್ಟೆಯನ್ನು ಕ್ಲೀನ್ ಮಾಡ್ತಾಯಿದ್ದಾರೆ. ಆ ರೀತಿಯಲ್ಲಿ ಈ ಒಂದು ಜಂಗಮರ ಕಾಯಕನೂ ಕೂಡ ಹೇಗಪ್ಪ ಅಂದರೆ ಮಡಿವಾಳನ ಕಾಯಕ ಇದ್ದ ಹಾಗೆ. ಈಗ ನಾವು ಪ್ರವಚನ ಮಾಡ್ತಾ ಇದ್ದೀವಲ್ಲ, ನಾವು ಬಟ್ಟೆ ತೊಳಿತಕ್ಕಂಥ ಕಾಯಕವನ್ನು ಮಾಡ್ತಕ್ಕಂಥದ್ದು, ಹೌದಲ್ರಿ? ಮಡಿವಾಳರ ಬಟ್ಟೆ ಹೆಂಗೆ ತೊಳಿತಾರೋ ಹಂಗೆ ನಾವು ಕೂಡ ಬಟ್ಟೆ ತೊಳಿತಕ್ಕಂಥದ್ದು. ಪೂಜಾ ಮಾತಾಜಿಯವರು, ಪೂಜಾ ಅಪ್ಪಾಜಿಯವರು ನೋಡಿ ಎಂಥ ಸರ್ಜನ್ ಇದ್ದಂಗೆ ಅವರು, ಎಂಥ ಬಟ್ಟೆಗಳು ಇದ್ದರೂ ಕೂಡ ಎಷ್ಟು ಜಳ 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 ಅಂತ ತೊಳೆದು ಆ ಮನಸ್ಸು ಪರಿವರ್ತನೆ ಮಾಡ್ತಕ್ಕಂಥ ಒಂದು ಶಕ್ತಿ. ಇಲ್ಲಿ ಜಂಗಮರು ಅಂತಂದರೆ ಇಲ್ಲಿ ಬಟ್ಟೆಯನ್ನು ತೊಳಿತಕ್ಕಂಥ ಕಾಯಕ. ಯಾಕೆಂದರೆ ಒಂದು ಕಡೆ ಜಾನಪದ ಗೀತೆಯೊಳಗೆ ಜಾನಪದರು ಹೇಳ್ತಾ ಇದ್ದಾರೆ ಏನಂದ್ರೆ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ತೆಂಗಿನಕಾಯ ತಿಳಿ ನೀರ, ತೆಂಗಿನಕಾಯ ತಿಳಿ ನೀರ ತಕ್ಕೊಂಡು ನಿನ್ನ ಬಂಗಾರದ ಪಾದ ತೊಳೆದೇನ. ಆ ಮಗು ಕೆಸರೊಳಗೆ ಆಟ ಆಡಿ ಬಂತು ಅಂತಂದರೆ ತಾಯಿ ಏನು ಮಾಡ್ತಾಳೆ ಅಂದರೆ, ಆಡಿ ಬಾ ನನ್ನ ಕಂದ ಅಂಗಾಲು ತೊಳೆದೇನ ಅಂತ ತಿಳ್ಕೊಂಡು ಅಂಗಾಲು ತೊಳಿತೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಒಂದು ಊರಲ್ಲಿ ಇಬ್ಬರು ದಂಪತಿಗಳು, ಒಂದು ಮಗು ಇರ್ತದೆ, ಮಳೆಗಾಲದಲ್ಲಿ ಮೈಯೆಲ್ಲ ಕೆಸರು ಮಾಡ್ಕೊಂಡು ಬರ್ತದೆ, ಅವರಪ್ಪ ಆಫೀಸ್ಗೆ ಹೋಗ್ಲಿಕ್ಕೆ ರೆಡಿಯಾಗಿ ನಿಂತಿರ್ತಾರೆ. ಅದು ಮೈಯೆಲ್ಲ ಕೈಯೆಲ್ಲ ಕೆಸರು ಮಾಡ್ಕೊಂಡು ಕೊಳಕ್ಕೆ ಮಾಡಿಕೊಂಡು ಅಪ್ಪ ಅಪ್ಪ ಅಂತ ಬರ್ತದೆ. ಅವಾಗ ಅವ್ರೇನು ಮಾಡ್ತಾರೆ, ಡರ್ಟಿ ಫೆಲೋ ಗೆಟ್ ಔಟ್ ಅಂಥೇಳಿ ಬೈದು ಕಳಿಸ್ತಾರೆ. ಆಗ ಅದು ತಾಯಿ ಕಡೆ ಹೋಗ್ತದೆ, ಹೋಮ್ ಮಿನಿಸ್ಟ್ರಿ ಕಡೆ ಹೋಗ್ತದೆ. ಅಮ್ಮ ಅಂತ ತಿಳ್ಕೊಂಡು ಅಂತ ಹತ್ಕೋ ಅಂತ ಹೋಗ್ಬಿಡು. ತಾಯಿ ಏನು ಮಾಡ್ತಾಳೆ, ನನ್ನ ಹತ್ರ ಬರಬೇಡ ಅಂತ ತಿಳ್ಕೊಂಡು ಬೈದು ವಾಪಸ್ ಕಳಿಸ್ತಾಳೇನೋ ಇಲ್ಲ, ಆಡಿ ಬಾ ನನ್ನ ಕಂದ ಅಂಗಾಲ ತೊಳೆದೇನ ಅಂತ ತಿಳ್ಕೊಂಡು ಹೇಳ್ತಾರೆ. ಅದರಿಂದ ತೆಂಗಿನಕಾಯಿ ತಿಳಿ ನೀರಂತ, ಈ ನೀರಿನಲ್ಲ, ನಲ್ಲಿ ನೀರಲ್ಲ, ಬೆಂಗಳೂರು ಜಲಮಂಡಳಿಯವ್ರ ನೀರಲ್ಲ, ಅಥವಾ ಬೋರ್ವೆಲ್ ನೀರಲ್ಲ, ತೆಂಗಿನಕಾಯಿ ಒಂದು ಎಳೆನೀರು ತೊಗೊಂಡು ನಾನು ನಿನ್ನ ಪಾದ ತೊಳಿತೀನಿ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ನೀವು ತೆಂಗಿನ ಎಳೆನೀರು ತೊಗೊಂಡು ಪಾದ ತೊಳೆದಿರಿ ಮತ್ತು ಇರುವೆಗಳು ಮುತ್ಕೊಂಡು ಬಿಡ್ತಾವೆ. ಅಂದರೆ ಅಲ್ಲಿ ಪ್ರೀತಿಯಿಂದ ಆ ಮಾತನ್ನು ಹೇಳ್ತಾ ಇದ್ದಾಳೆ. ಎಳೆನೀರು ತೊಗೊಂಡು ಅವನು ಎಂಥ ಕಬ್ಬಿಣದ ಪಾದಗಳಿದ್ದರು, ಎಂಥ ಮಗ ಕರ್ರಗಿದ್ದರೂ ಸಹಿತ ನಿನ್ನ ಪಾದ ಬಂಗಾರದಂಥ ಪಾದಗಳು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾಳೆ. ನನ್ನ ಮಗ ಇಂದ್ರ ಅದ, ನನ್ನ ಮಗ ಚಂದ್ರ, ನನ್ನ ಮಗ ರಾಜ ಇದ್ದಾನಂತಾರೆ. ಅವ್ನು ದಿನ ಬೆಳಗ್ಗೆದ್ರೆ ದನ ಮೇಯಿಸ್ಲಕ್ಕೆ ಹೋಗ್ತಾನೆ, ನನ್ನ ಮಗ ರಾಜ ಇದ್ದಾನಂತ ಹೇಳ್ತಾಳೆ ತಾಯಿ. ಅಂದರೆ ತಾಯಿಯ ಒಂದು ಹೆತ್ತ ತಾಯಿಯ ಒಂದು ಕರುಳು, ಆ ಒಂದು ಪ್ರೀತಿ, ಅಂಥ ಒಂದು ತಾಯಿ ಹೃದಯ ಮತ್ತು ಬೇರೆ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಆ ತಾಯಿ ಹೇಳ್ತಾ ಇದ್ದಾಳೆ, ನಿನ್ನ ಬಂಗಾರದ ಪಾದ ತೊಳೆದೇನ ಅಂತ. ಹಾಗೆ ಇಲ್ಲಿ ಆವಾಗ ತಾಯಿ ಏನು ಮಾಡ್ತಾಳೆ ಅಂದರೆ, ಆ ನೀರನ್ನು ತಗೊಂಡು ತನ್ನ ಪ್ರೀತಿ ವಾತ್ಸಲ್ಯ ಅಂತಕ್ಕಂಥ ಸಕ್ಕರೆಯನ್ನು ಬೆರೆಸಿ ಆ ನೀರಿನಿಂದ ಪಾದವನ್ನು ಅವನು ಮೈ ತೊಳೆದು ಮತ್ತೆ ತೊಳೆದಿರ್ತಕ್ಕಂತಹ ಮಡಿ ಬಟ್ಟೆಯನ್ನು ಉಡಿಸಿ ಮತ್ತೆ ಪೌಡರು ಎಲ್ಲ ಹಚ್ಚಿ ಅವನಿಗೆ ಶೃಂಗಾರ ಮಾಡಿ ದಿಟ್ಟೆ ಆಗಬಾರ್ದು ಅಂತ ಒಂದು ದೃಷ್ಟಿ ಬೋಷ್ಟಿಟ್ಟು ಆ ನಂತರ ತಾಯಿ ಕಳಿಸ್ತಾಳೆ. ಅವರಪ್ಪ ಇನ್ನೂ ಅಲ್ಲೇ ಕೂತಿರ್ತಾರೆ. ಅವಾಗ ಪಪ್ಪ ಪಪ್ಪ ಅಂತ ಹೋದಾಗ ಬಾ ನನ್ನ ಮಗನ ಅಂತ ತಿಳ್ಕೊಂಡು ಎತ್ಕೊಂಡು ಮುದ್ದು ಕೊಡ್ತಾನೆ, ಅಂದರೆ ಅಪ್ಪ ಎತ್ಕೊಳ್ತಾನೆ. ಹಾಗೆ ಇಲ್ಲಿ ಗುರು ಅನ್ನುವಂಥ ತಾಯಿ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಜೀವಾತ್ಮ ಅನ್ನುವಂಥ ಮಗುವಿಗೆ ಶುದ್ಧಗೊಳಿಸ್ತಾ ಇದ್ದಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳು ಅಂತಕ್ಕಂತಹ ಒಂದು ಕೆಸರಿನಲ್ಲಿ ಆಡುವಂತಹ ಜೀವಾತ್ಮನಿಗೆ ಶುದ್ಧಗೊಳಿಸ್ತಕ್ಕಂಥದ್ದು, ಪವಿತ್ರಗೊಳಿಸ್ತಕ್ಕಂಥ ಒಂದು ಕಾಯಕವನ್ನು ಗುರುಗಳು ಮಾಡ್ತಾ ಇದ್ದಾರೆ. ಪೂಜ್ಯ ಲಿಂಗಾನಂದ ಅಪ್ಪಾಜಿಯವರು ಹೇಳ್ತಾ ಇದ್ರು ಏನಂತಂದರೆ, ಆ ತಾಯಿ ಹೆಂಗೆ ಆಡಿ ಬಾ ನನಕಂದ ಅಂತ ತಿಳ್ಕೊಂಡು ಹೇಳ್ತಾರೆ. ಅದು ಗುರುಗಳು ಏನು ಮಾಡ್ತೀವಿ, ನಾವೇನು ಮಾಡ್ತೀವಿ ಅಂತಂದರೆ, ಇಸ್ಪಟ್ ಆಡಿ ಬಾ ನನಕಂದ, ಮಟಕ ಆಡಿ ಬಾ ನನಕಂದ, ಸರಾಯಿ ಕುಡಿದು ಬಾ ನನಕಂದ, ಏನಾರ ಮಾಡಿ ಬಾ, ಆದರೆ ನಮ್ಮದು ತೊಳೆಯೋದೇ ಕೆಲಸ. ಪ್ರವಚನ ವೇದಿಕೆ ಅನ್ನುವಂಥ ಒಂದು ಬಾತ್ರೂಮಿನಲ್ಲಿ ಅವು ಭಕ್ತಿ ಅನ್ನುವಂಥ ಸದ್ಭಕ್ತಿ ಅನ್ನುವಂತಹ ನೀರಿನಲ್ಲಿ ತೊಳೆದು ಸುಜ್ಞಾನ ಅಂತಕ್ಕಂಥ ಬಟ್ಟೆಯನ್ನು ತೊಳೆದು ಸದಾಚಾರ ಅಂತಕ್ಕಂಥ ಒಂದು ಶೃಂಗಾರವನ್ನು ಮಾಡಿ ಅವನಿಗೆ ಲಿಂಗ ದೀಕ್ಷೆ ಅಂತಕ್ಕಂಥ ಒಂದು ದೃಷ್ಟಿ ಬಟ್ಟಿಟ್ಟು ಕಳಿಸಿದಾಗ ಅಲ್ಲಿ ಪರಮಾತ್ಮ ಅನ್ನುವಂಥ ಅಪ್ಪ ತಾನಾಗಿನೇ ಸ್ವೀಕಾರ ಮಾಡ್ತಾ ಇದ್ದಾನೆ. ಈ ಲೌಕಿಕ ಅಪ್ಪ ಒಂದು ಸಲ ಎತ್ಕೊಂಡು ಮುದ್ಕೊಟ್ಟು ಕೆಳಗಿಳಿಸ್ಬಿಡ್ತಾನೆ. ಆದರೆ ಜಗದಪ್ಪ ಪರಮಾತ್ಮ ಈ ಜೀವಾತ್ಮನ ಒಂದು ಸಲ ಅಪ್ಕೊಂಡ ಅಂತಂದರೆ ನಮಗೆ ಮತ್ತೆ ಈ ಭವಕ್ಕೆ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ನಾವು ಅಲ್ಲಿ ಮುಕ್ತಿಯನ್ನು ಪಡ್ಕೊಳ್ತೀವಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಜೀವಾತ್ಮನನ್ನು ಪರಿಶುದ್ಧಗೊಳಿಸ್ತಕ್ಕಂತಹ ಅವನ ಮನದ ಬಟ್ಟೆಯನ್ನು ತೊಳಿತಕ್ಕಂಥ ಒಂದು ಕಾಯಕ ಜಂಗಮನದು ಅಂತ ತಿಳ್ಕೊಂಡು ಹೇಳ್ತಾರೆ. ಅದರಲ್ಲಿ ಕೆಲವೊಂದು ಬಟ್ಟೆಗಳು ಹೆಂಗಿರ್ತಾವೆ ಅಂತಂದರೆ,
ತೆಳ್ಳು ಬಟ್ಟೆ ಇರ್ತವೆ, ಅವು ಸುಮ್ಮನೆ ಒಂದು ಸರಿ ನಿರ್ಮದೊಳಗೆ ನೆನೆ ಹಾಕಿಬಿಟ್ಟು ತೊಳೆದ್ರೂ ಹೋಗಿಬಿಡ್ತದೆ. ಇನ್ನು ಕೆಲವು ಹೆಂಗಿರ್ತಾವೆ ಅಂತಂದರೆ ಮೀಡಿಯಮ್ ಸೈಜು, ಸ್ವಲ್ಪ ಕೊಳೆಯಾಗಿರ್ತಾವೆ, ಸ್ವಲ್ಪ ಬ್ರಷ್ ತೊಗೊಂಡು ತಿಕ್ಕಬೇಕಾಗುತ್ತೆ. ಇನ್ನು ಕೆಲವು ಹೆಂಗಿರ್ತಾವೆ ಅಂತಂದರೆ ಮೆಕ್ಯಾನಿಕರ್ ಬಟ್ಟೆ. ಅಪ್ಪಾಜಿಯವ್ರು ಹೇಳ್ತಾಯಿದ್ರು, ಆ ಎಣ್ಣೆ ಮೇಲೆ ಮಣ್ಣು, ಮಣ್ಣಿನ ಮೇಲೆ ಗ್ರೀಸು, ಅವು ಹೆಂಗೆ ತೊಳಿಬೇಕು ಎಷ್ಟು ದಿವಸ ತೊಳೆದ್ರೂ ಅದು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಎಣ್ಣೆ ಗ್ರೀಸು ಎಲ್ಲ ಕೂಡ ಹತ್ತಿರ್ತದೆ, ದಪ್ಪ ದಪ್ಪ ತಗಡಾದಂಗೆ ಆಗಿರ್ತದೆ. ಅದಕ್ಕಾಗಿ ಅಂತಹ ಬಟ್ಟೆನೂ ಕೂಡ ಮಡಿ ಮಾಡ್ತಕ್ಕಂಥದ್ದು ಮಡಿವಾಳನ ಕಾಯಕ. ಇದು ಯಾವುದು ಅಂದರೆ ಜಂಗಮನದ್ದು ಅಂತ. ಅಂತಹ ಒಂದು ಮನಸ್ಸನ್ನು ತೊಳಿತಕ್ಕಂಥ, ಮಡಿ ಮಾಡ್ತಕ್ಕಂಥ ಒಂದು ಕಾಯಕ ಜಂಗಮರದು. ಅದಕ್ಕೆ ಜಂಗಮರಾದಂಥವರು ಅಂತಹ ಒಂದು ಕಾಯಕವನ್ನು ಪ್ರಾಮಾಣಿಕವಾಗಿ ಮಾಡಬೇಕು. ಅದೇ ನಿಜವಾದಂಥ ಒಂದು ಜಂಗಮನ ಕರ್ತವ್ಯ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ಈ ಪ್ರವಚನ ಅಥವಾ ಜಂಗಮನ ಮಾಡ್ತಕ್ಕಂಥ ಒಂದು ಪ್ರವಚನ, ಜ್ಞಾನ ದಾಸೋಹ ಅಂತಂದರೆ ಈಗ ಯಾಕೆ ಬೇಕು ಇದೆಲ್ಲ ಅಂತಂದರೆ ಇದೊಂದು ಸರ್ವಿಸಿಂಗ್ ಸ್ಟೇಷನ್ ಅಂತ. ಈಗ ನೀವೆಲ್ಲ ಟೂ ವೀಲರ್ಗಳು ಅಥವಾ ಕಾರುಗಳು, ಈಗ ನೋಡಿರಿ, ಈಗ ನಮ್ಮ ಚನ್ನಬಸವ ಬಿಜ್ಲಿ ಅವರು, ಈಗ ಅವ್ರ ಕಾರ್ ಇದೆ, ಅವ್ರು ಏನು ಮಾಡ್ತಾರೆ, ಈಗ ಅವರು ಹೋಗ್ಬೇಕಾದ್ರೆ ನಮ್ಮ ಕೋರಿ ಶೆಟ್ರವರು ಕೂಡ ಕಾರ್ ತೊಗೋತಾ ಇದ್ದಾರೆ. ಈಗ ಆ ಒಂದು ಕಾರ್ ತೊಗೊಂಡು ಇದು ಹೋದಾಗ ಒಂದು 20,000 30,000 ಕಿಲೋಮೀಟ್ರ್ ಓಡಿದ ಮೇಲೆ ಅದು ಸರ್ವಿಸಿಂಗ್ ಮಾಡಿಸ್ಬೇಕು, ಆಯಿಲ್ ಚೇಂಜ್ ಮಾಡಬೇಕು, ಹೀಗೆಲ್ಲ ಇರ್ತದೆ. ಸರ್ವಿಸಿಂಗ್ ಸೆಂಟ್ರಿಗೆ ತೊಗೊಂಡು ಹೋಗಬೇಕಾಗ್ತದೆ. ಇಲ್ಲಾಂದರೆ ಕೆಲವೊಂದು ಗಾಡಿಗಳಂತ ಹೆಂಗಿರ್ತಾವೆ, ಸರ್ಕಾರಿ ಬಸ್ಸುಗಳು, ಆ ಹಾರ್ನ್ ಒಂದು ಬಿಟ್ಟರೆ ಉಳಿದೋದೆಲ್ಲ ಸೌಂಡ್ ಆಗ್ತಾ ಇರ್ತವೆ, ಹಾರ್ನ್ ಮಾತ್ರ ಆಗೋದಿಲ್ಲ ಸೌಂಡ್. ಹೀಗಿರ್ತಾವೆ, ಠಗೊಳ್ಕೊಳ್ಕೊಳ ಅಂತ ಸೌಂಡ್ ಬರ್ತಾ ಇರ್ತದೆ, ಡೋರ್ ಸೌಂಡ್ ಬರ್ತಿರ್ತದೆ, ಅಲ್ಲಿ ಎಲ್ಲ ಕಡೆಯೂ ಕೂಡ ಇಂಥ ಪರಿಸ್ಥಿತಿ ಇರ್ತದೆ. ಆ ಸರ್ವಿಸಿಂಗ್ ಸ್ಟೇಷನಿಗೆ ಅವರಿಗೆ ಸರಿಯಾದ ಸಮಯಕ್ಕೆ ತೊಗೊಂಡು ಹೋಗಿ ಸರ್ವಿಸಿಂಗ್ ಮಾಡಿಸಿದ್ರೆ ಕರೆಕ್ಟಾಗಿರ್ತದೆ. ಗಾಡಿ ತೊಗೊಂಡು ಹೋಗಿ ನೀವು ಸರ್ವಿಸಿಂಗ್ ಸ್ಟೇಷನ್ದಾಗ ನಿಲ್ಲಿಸ್ತೀರಿ. ಅಲ್ಲಿ ಅವ್ರಿಗೆ ಸರ್ವಿಸಿಂಗ್ ಸ್ಟೇಷನ್ ಓನರ್ ಏನು ಮಾಡ್ತಾರೆ ಅಂತಂದರೆ ಅದು ಒಂದು ಉದ್ದ ಪೈಪ್ ತೊಗೊಂಡು ನೀರು ಬಿಡ್ತಾರೆ. ಮೊದಲು ವಾಟರ್ ಸರ್ವಿಸಿಂಗ್ ಮಾಡ್ತಾರೆ. ಫೋರ್ಸಾಗಿ ನೀರು ಬಿಟ್ಟರೆ ಎಲ್ಲ ಜಳ 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 ಅಂತ ಎಲ್ಲೆಲ್ಲಿ ಕೆಸರು ಸಿಕ್ಕೊಂಡಿರ್ತದೆ ಸಂದುಗಳಿನಾಗೆಲ್ಲ ಅದೆಲ್ಲ ಕ್ಲೀನ್ ಆಗಿಬಿಡ್ತದೆ. 50% ಕ್ಲೀನ್ ಆಗಿಬಿಡ್ತದೆ ಗಾಡಿ ನೀರಿನಿಂದನೇ. ಫೋರ್ಸಾಗಿ ನೀರು ಇರಬೇಕು. ಸುಮ್ಮನೆ ಹಿಂಗೆ ಜುಳು ನೀರು ಬಂದರೆ ಕ್ಲೀನ್ ಆಗಲ್ರಿ, ಅದು ಭಾಳ ಫೋರ್ಸಾಗಿ ಬರಬೇಕಂದ್ರೆ ಕ್ಲೀನ್ ಆಯ್ತದೆ. ಆ ನಂತರ ಏನು ಮಾಡ್ತಾರೆ, ಎಲ್ಲೆಲ್ಲಿ ನಟ್ ಬೋಲ್ಟ್ಗಳು ಲೂಸ್ ಆಗಿದ್ದಾವೆ ಅದೆಲ್ಲ ಫಿಟ್ ಮಾಡ್ಕೋತಾರೆ, ಟೈಟ್ ಮಾಡ್ತಾರೆ. ಆ ನಂತರ ಆಯಿಲ್ ಬಿಡ್ತಾರೆ, ಆಮೇಲೆ ಗ್ರೀಸ್ ಹಚ್ತಾರೆ, ಮತ್ತು ಗಾಡಿ ಸ್ಮೂತಾಗಿ ನಡೀತದೆ. ಏನು ಒಂದಿಷ್ಟು ಸೌಂಡ್ ಬರಲ್ಲ, ನೀವು ಮನೆಗೆ ತೊಗೊಂಡು ಬರ್ಬೋದು. ಆ ರೀತಿಯಲ್ಲಿ ಈ ಶರೀರನೂ ಕೂಡ ಭವದ ಒಂದು ದಾರಿಯಲ್ಲಿ, ಈ ಒಂದು ಸಂಸಾರದ ದಾರಿಯಲ್ಲಿ ಏನಾಗಿದೆ ಅಂದರೆ ಎಂಥ ಕೆಟ್ಟ ರೋಡ್ಗಳಲ್ಲಿ ಯಾವ್ಯಾವುದೋ ಮಾರ್ಗಗಳಲ್ಲಿ ಓಡಾಡಿರ್ತಕ್ಕಂಥ ಗಾಡಿ, ಇದನ್ನೇನು ಮಾಡಬೇಕು, ಕಾಲಕ್ಕೆ ಇದನ್ನು ಸರ್ವಿಸಿಂಗ್ ಮಾಡಿಸ್ಬೇಕಾಗ್ತದೆ. ಅದಕ್ಕಾಗಿ ಪೂಜಾ ಮಾತಾಜಿಯವರು ಬಸವ ಮಂಟಪಗಳನ್ನು ಕಟ್ಟಿದ್ದಾರೆ. ಇವೆಲ್ಲ ಒಂದೊಂದು ಸರ್ವಿಸಿಂಗ್ ಸ್ಟೇಷನ್. ಗೋಕಾಕದೊಳಗೊಂದು ಬಸವ ಮಂಟಪ, ಬೆಳಗಾವಿದಾಗ ಒಂದು, ಬೆಂಗಳೂರಾಗ ಒಂದು, ಡೆಲ್ಲಿ ಒಳಗೆ ಒಂದು, ಊಟಿ ಒಳಗೆ ಒಂದು, ಹೈದರಾಬಾದೊಳಗೆ ಒಂದು, ಹುಬ್ಬಳ್ಳಿ ಒಂದು, ಧಾರವಾಡ ಒಂದು, ಬೆಳಗಾವಿ, ಎಲ್ಲ ತಾಲೂಕು, ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಸರ್ವಿಸಿಂಗ್ ಸ್ಟೇಷನ್ಗಳನ್ನು ಮಾಡಿದ್ದಾರೆ. ವಾರಕ್ಕೊಂದು ಸರಿ ಆದರೂ ಸರ್ವಿಸಿಂಗ್ ತೊಗೊಂಡು ಹೋಗಬೇಕೋ ಬೇಡ, ಆ ಗಾಡಿಗಳನ್ನು ತೊಗೊಂಡು ಹೋಗ್ತೀರಿ ಸರಿಯಾದ ಇಷ್ಟು ಕಿಲೋಮೀಟ್ರ್ ಓಡಿದ ಮೇಲೆ. ಈ ಗಾಡಿಗಳಿಗೂ ಕೂಡ ಸರ್ವಿಸಿಂಗ್ ಸ್ಟೇಷನಿಗೆ ತೊಗೊಂಡು ಹೋಗ್ಬೇಕು. ಅಲ್ಲಿ ಜಂಗಮರು ಅಂದರೆ ಮೆಕ್ಯಾನಿಕರು ಏನು ಮಾಡ್ತದೆ, ನಿಮ್ಮ ಗಾಡಿಯನ್ನು ಫೋರ್ಸಾಗಿ ಉದ್ದನ ಪೈಪ್ ತೊಗೊಂಡು ನಿಮಗೆ ತೊಳಿತಾರೆ. ಯಾವುದು ಉದ್ದನ ಪೈಪ್ ಅಂದರೆ ಪ್ರವಚನ ಅನ್ನುವಂಥ ಪೈಪನ್ನು ತೊಗೊಂಡು, ನೀನು ಪ್ರವಚನ ಅನ್ನುವಂಥದ್ದು ಫೋರ್ಸಾಗಿ ನೀರು ಹೆಂಗೆ ಫಾಸ್ಟಾಗಿ ಫೋರ್ಸ್ಫುಲ್ಲಾಗಿ ಬಂದಾಗ ಮಾತ್ರ ಹೆಂಗೆ ಗಾಡಿ ಕ್ಲೀನ್ ಆಯ್ತದೋ ಹಂಗೆ ಪ್ರವಚನ ಫಾಸ್ಟಾಗಿ ಅಪ್ಪಾಜಿಯವ್ರು ಮಾತಾಜಿಯವ್ರಾಗಿ ಮಾಡಿದ್ರೆ ನೋಡಿರಿ, ಅವಾಗ ಗಾಡಿಗಳು ಕ್ಲೀನಾಗಿರ್ತಾವೆ. ಇಲ್ಲ ಜುಳು ನೀರು ಬಂದಂಗೆ ಬಿದ್ದರೆ ಗಾಡಿ ಕ್ಲೀನ್ ಆಗೋದಿಲ್ಲ, ಹೌದಲ್ರಿ? ಹಾಗೆ ಆ ಒಂದು ಪ್ರವಚನ ಪೈಪಿನಿಂದ ಜ್ಞಾನ ಅಂತಕ್ಕಂಥ ಒಂದು ಭಕ್ತಿ ಅಂತಕ್ಕಂಥ ನೀರಿನಲ್ಲಿ ತೊಳೆದು ಅವಾಗ ಏನು ಮಾಡ್ತಾರೆ, ಅಲ್ಲಿ ಮೆಕ್ಯಾನಿಕರು ಆಗ ಆಯಿಲ್ ಹಾಕ್ತಾರೆ, ಆಮೇಲೆ ನಟ್ ಬೋಲ್ಟ್ ಎಲ್ಲ ತಾನಾಗಿಯೇ ಫಿಟ್ ಆಗಿಬಿಡ್ತಾವೆ. ಅಂತಹ ಒಂದು ಗಾಡಿ ಅವಾಗ ಈ ಒಂದು ನಮ್ಮ ಶರೀರದ ಗಾಡಿ ಮಾನವತ್ವದಿಂದ ದೈವತ್ವದ ಕಡೆಗೆ ಸ್ಮೂತಾಗಿ ಹೋಗಲಿಕ್ಕೆ ಸಾಧ್ಯ ಆಗುತ್ತೆ, ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತದೆ. ಅದಕ್ಕಾಗಿ ಪ್ರವಚನ ವೇದಿಕೆ, ಬಸವ ಮಂಟಪ ಅನ್ನುವಂಥ ಒಂದು ಈ ಸರ್ವಿಸಿಂಗ್ ಸೆಂಟ್ರ್ಗಳನ್ನು, ಕೇಂದ್ರಗಳನ್ನು ಎಲ್ಲ ರಾಜ್ಯಗಳಲ್ಲಿ, ಎಲ್ಲ ಜಿಲ್ಲೆಗಳಲ್ಲಿ, ಎಲ್ಲ ತಾಲೂಕು ಕೇಂದ್ರಗಳಲ್ಲಿ, ಎಲ್ಲ ಹಳ್ಳಿಗಳಲ್ಲೂ ಕೂಡ ಮಾಡ್ತಕ್ಕಂಥ ಒಂದು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಎಲ್ಲರೂ ಕೂಡ ಈ ಒಂದು ಬಸವ ಮಠಗಳಲ್ಲಿ, ಬಸವ ಮಂಟಪಗಳಲ್ಲಿ ನಡೀತಕ್ಕಂಥ ಶರಣರ ಸಂಘ ಮತ್ತು ಪ್ರವಚನ ಕಾರ್ಯಕ್ರಮ ಮತ್ತು ಪ್ರಾರ್ಥನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ತಾವೆಲ್ಲರೂ ಕೂಡ ಪ್ರಯತ್ನಿಸಬೇಕು. ಅದು ನಿಯಮ ಅಂತಲೇ ಹಾಕೋಬೇಕು. ಆ ನಂತರದಲ್ಲಿ ಜಂಗಮ ಅಂದ ತಕ್ಷಣ ನಾನು ಹೇಳಿದೆ ಮೊದಲಿಗೆ, ಇದು ಒಂದು ತತ್ವವಾಚಕ ಪದ, ಇದು ಜಾತಿವಾಚಕ ಪದ ಅಲ್ಲ. ಹುಟ್ಟಿನಿಂದ ಯಾರೂ ಕೂಡ ಜಂಗಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಈಗ ಡಾಕ್ಟ್ರ್ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಗನಿಗೆ ಡಾಕ್ಟ್ರ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅವನು MBBS MD ಆದ ನಂತರ ಡಾಕ್ಟ್ರ್ ಅನ್ಬೋದು. ಟೀಚರ್ ಮಗನಿಗೆ ಟೀಚರ್ ಅನ್ಲಿಕ್ಕೆ ಬರೋದಿಲ್ಲ. ವಕೀಲರ ಮಗನಿಗೆ ವಕೀಲ ಅಂತ ಕರೀಲಿಕ್ಕೆ ಬರೋದಿಲ್ಲ. ಯಾರು LLB ಮುಗಿಸಿರ್ತಾರೆ ಅವರಿಗೆ ವಕೀಲರು ಅಂತೇಳಿ ಕರಿಬೋದೇ ವಿನಃ ನಾವು ವಕೀಲರ ಮಗನಿಗೆ ವಕೀಲ ಅಂತ ತಿಳ್ಕೊಂಡು ಕರೀಲಿಕ್ಕೆ ಬರೋದಿಲ್ಲ. ಹಾಗೆ ಜಂಗಮ ಅನ್ನುವಂಥದ್ದು ಕೇವಲ ಅದು
ಅಡ್ಡ ಹೆಸರಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ ಅನೇಕ ಜನ. ಒಬ್ಬರು ಹುಬ್ಬಳ್ಳಿಯಲ್ಲೇ ಒಬ್ಬರು ಶರಣರು ಸಿಕ್ಕಿದ್ರು. ನಾನು ಒಂದು ಸರಿ ಪ್ರಚಾರಕ್ಕೆ ಹೋದಾಗ, ನಿಮ್ಮ ಅಡ್ಡ ಹೆಸರು ಏನು ರೀ ಅಂದ ಕೂಡಲೇ ಉತ್ತರ ಕರ್ನಾಟಕದಲ್ಲಿ ತಮ್ಮ ಹೆಸರು ಹೇಳಲ್ರಿ, ಮೊದಲು ಅಡ್ಡ ಹೆಸರು ಹೇಳ್ತಾರೆ. ಯಾವುದಲ್ರಿ ಅಡ್ಡ ಹೆಸರು ಹೇಳ್ತಾರೆ. ಏನು ರೀ ಅಂದರೆ ಅಡ್ಡ ಹೆಸರು ಮೊದಲು ಹೇಳೋದು, ಅವ್ರ ಹೆಸರು ಹೇಳೋದೇ ಇಲ್ಲ. ಈ ಕಡೆ ಬೆಂಗಳೂರು ಕಡೆ ಹೆಂಗೆ ರೀ ಅಂದ್ರೆ ಪೂರ್ತಿ ಹೆಸರು ಹೇಳ್ತಾರೆ. ಅಡ್ಡ ಹೆಸರು ಊರ ಹೆಸರು ಅವೆಲ್ಲ ಬರೀ ಎಸ್ಸು ಎಸ್ಸು ಅಂತ ಹಿಂಗೆ ಇನಿಷಿಯಲ್ ಹಚ್ಬಿಡ್ತಾರೆ. ಇನಿಷಿಯಲ್ ಏನು ರೀ ಅಂತ ಕೇಳ್ಬೇಕು ಇವ್ರಿಗೆ, ಹೆಸರು ಪೂರ್ತಿ ಹೇಳ್ತಾರೆ. ಹೌದಲ್ರಿ? ಆದರೆ ಉತ್ತರ ಕರ್ನಾಟಕಗಳಲ್ಲಿ ಏನಂದರೆ ಪೂರ್ತಿ ಹೆಸರು ಹೇಳಂಗಿಲ್ಲ, ಅಡ್ಡ ಹೆಸರು ಹೇಳ್ಬಿಡ್ತಾರೆ. ನಿಮ್ಮ ಹೆಸರು ಏನು ರೀ ಅಂದ್ರೆ ಉಳ್ಳಾಗಡ್ಡಿ ರೀ ಅಂತಾರೆ. ನಿಮ್ಮ ಹೆಸರು ಏನು ರೀ ಅಂದ್ರೆ ಮೆಣಸಿನಕಾಯಿ ರೀ ಅಂತಾರೆ. ಹೌದಲ್ರಿ? ಅವ್ರ ಹೆಸರು ಏನಿರ್ತಾ ಗೊತ್ತಿಲ್ಲ, ಮೆಣಸಿನಕಾಯಿ ಅಂತ ಆಟೆ ಹೇಳ್ಕೊಂಡು ಓಡಾಡ್ತಾರೆ. ಅಂದರೆ ನಾವು ನೋಡ್ತಾ ಇದ್ದೀವಿ. ಹೀಗೆ ಅವ್ರು ಏನು ಮಾಡಿದ್ರು, ಒಬ್ಬರು ನಿಮ್ಮ ಹೆಸರು ಏನು ರೀ ಅಂದ್ರೆ ವಿರಕ್ತ ಮಾಡ್ರಿ ಅಂದರು.